ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, IRS ಆಫೀಸರ್ ಪ್ರದೀಪ್ ಸಿಂಗ್ ಟಾಪ್ಸ್ UPSC ಎಕ್ಸಾಮ್. ನಿನ್ನೆಯಷ್ಟೇ ಪ್ರತಿಷ್ಠಿತ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, ಏನು ನಾವು ನಾಗರಿಕ ಸೇವಾ ಪರೀಕ್ಷೆ ಅಂತ ಕರಿತೀವಿ, ಅದರ ಫಲಿತಾಂಶಗಳು ನಿನ್ನೆ ಪ್ರಕಟವಾಗಿದ್ದಾವೆ. ಆ್ಯಂಡ್ ಈ ಸುದ್ದಿಯಲ್ಲಿ ಗಮನಿಸ್ತಾ ಇರೋ ರೀತಿ ಇಡೀ ದೇಶಕ್ಕೆ ಹರಿಯಾಣ ರಾಜ್ಯದ ಪ್ರದೀಪ್ ಸಿಂಗ್ ಅವರು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಆ್ಯಂಡ್ ಅದೇ ರೀತಿ ಕರ್ನಾಟಕದ ಸುಮಾರು 40 ಜನ ಅಭ್ಯರ್ಥಿಗಳು ಕೂಡ ಯಶಸ್ವಿಯಾಗಿ UPSC ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡುವ ಮೂಲಕ ನಮ್ಮ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಆ್ಯಂಡ್ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಸುಮಾರು 829 ಜನ ಅಭ್ಯರ್ಥಿಗಳು UPSC ಎಕ್ಸಾಮನ್ನು ಕ್ರ್ಯಾಕ್ ಮಾಡುವಲ್ಲಿ ಸಫಲರಾಗಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ಸುಮಾರು 40ಕ್ಕೂ ಅಧಿಕ ಕನ್ನಡಿಗರು ಈ ಎಕ್ಸಾಮನ್ನು ಪಾಸ್ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕದ ಮಟ್ಟಿಗೆ ಮೊದಲನೇ ರ್ಯಾಂಕ್ ಅಂತ ಹೇಳಿದ್ರೆ ಬೆಂಗಳೂರಿನ CS ಜಯದೇವ್ ಅವರು ಸುಮಾರು 5ನೇ ರ್ಯಾಂಕನ್ನು ಈ ಬಾರಿಯ UPSC ಪರೀಕ್ಷೆಯಲ್ಲಿ ಪಡೆದುಕೊಂಡಿದ್ದಾರೆ. ಆ್ಯಂಡ್ ಆ ಮೂಲಕ ನಮ್ಮ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ನೋಡಿ, ಇದು ನೇರವಾಗಿ ಪರೀಕ್ಷೆಯಲ್ಲಿ ಏನು ಬರಲ್ಲ ಎಕ್ಸಾಮ್, ಈ ಒಂದು ಪ್ರಶ್ನೆಗಳು ನಾನು ಯಾಕಪ್ಪ ಇದನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಮಗೆ ಏಕೈಕ ಅಪಾರ್ಚುನಿಟಿ ಸಿಗುತ್ತೆ. ಪ್ರತಿ ವರ್ಷ ಒಂದು ಬಾರಿ ಮಾತ್ರ ಈ UPSC ಪರೀಕ್ಷೆಯ CSE ಈ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ನ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. ಆ್ಯಂಡ್ ಈ ಫಲಿತಾಂಶ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯನ್ನು ನೀಡಬೇಕಾಗಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಈ ಮೋಟಿವೇಶನ್ ನಮಗೆ ಸಿಗಲಿ ಅಂತೇಳಿ ಈ ಒಂದು ನ್ಯೂಸನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಯಾರೆಲ್ಲ ಈ ಪ್ರಥಮ ಸ್ಥಾನವನ್ನು ಗಳಿಸ್ತಾರೆ ಅವರು ಇತಿಹಾಸದ ಪುಟಗಳಲ್ಲಿ ಅವರ ಹೆಸರು ಅಚ್ಚಳಿದಲ್ಲೇ ಉಳಿಯುತ್ತೆ. ಆ್ಯಂಡ್ ಸ್ಪೆಷಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೀಲ್ಡ್ನಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಅವ್ರನ್ನ ಬಹಳ ಒಂದು ಪೂಜ್ಯ ಭಾವದಿಂದ ಕಾಣ್ತಾರೆ. ಆ್ಯಂಡ್ ನಿಮಗೆಲ್ಲ ನೆನಪಿರ್ಬೋದು, 2019 ಅಂದರೆ ನೆನ್ನೆ ರಿಸಲ್ಟ್ ಬಂದಿರತಕ್ಕಂತಹದ್ದು 2019ನ CSE ಎಕ್ಸಾಮ್ದು. ಸೊ ಇದರಲ್ಲಿ ಪ್ರದೀಪ್ ಸಿಂಗ್ ಅವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅದಕ್ಕಿಂತ ಹಿಂದೆ 2018ರಲ್ಲಿ ರಾಜಸ್ಥಾನದ ಕನಿಷ್ ಕಟಾರಿಯಾ ಅವರು ಫಸ್ಟ್ ರ್ಯಾಂಕ್ ಬಂದಿದ್ರು. ಅದಕ್ಕಿಂತ ಹಿಂದೆ ಕೂಡ ನೀವು ಹೋಗ್ತಾ ಹೋದರೆ ಹೀಗೆ ಸಾಕಷ್ಟು ಜನ ಸಿಗ್ತಾ ಹೋಗ್ತಾರೆ. ಅನುದೀಪ್ ದುರಿಶೆಟ್ಟಿ ಇರಬಹುದು, ಟೀನಾ ಡಾಬಿ ಇರಬಹುದು, ಅದೇ ರೀತಿ ಕರ್ನಾಟಕದ KR ನಂದಿನಿ 2016ರ ಟಾಪರ್ ಇರಬಹುದು. ಅವರೆಲ್ಲರೂ ಕೂಡ ನಮಗೆ ಒಂದು ಆದರ್ಶಪ್ರಾಯ ವ್ಯಕ್ತಿಗಳು ಅಂತಲೇ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಹಾಗಾಗಿ ಜಸ್ಟ್ ಒಂದು ನ್ಯೂಸನ್ನು ನೋಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಆ್ಯಂಡ್ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಇವರು ಕೂಡ ಒಬ್ಬ BTech ಗ್ರಾಜ್ಯುಯೇಟ್, ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿದ್ರು. ಆ್ಯಂಡ್ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಒಬ್ಬ ಫಾರ್ಮರ್ ಸನ್, ಒಬ್ಬ ರೈತನ ಮಗ ಆಗಿದ್ರು. ಸೊ ಅವರ ಬ್ಯಾಕ್ಗ್ರೌಂಡ್, ಅವರ ಹಿನ್ನೆಲೆ ಏನಿದೆ ಅದು ಯಾವುದೂ ಕೂಡ ಮ್ಯಾಟ್ರ್ ಆಗಲ್ಲ. ಬಹಳ ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ ಅವರು ಸಕ್ಸಸ್ಫುಲ್ ಆಗಿ ಇಡೀ ದೇಶದಲ್ಲೇ ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಎಕ್ಸಾಮಿನೇಷನ್ ಅಂತಲೇ ಕರೆಸ್ಕೊಳ್ತಕ್ಕಂತಹ UPSCಯನ್ನು ನಿರಾಯಾಸವಾಗಿ ತೇರ್ಗಡೆಯಾಗಿದ್ದಾರೆ. ಕೇವಲ ತೇರ್ಗಡೆ ಹೊಂದಿಲ್ಲ, ಬದಲಾಗಿ ಮೊದಲನೇ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ಆ್ಯಂಡ್ ಲಾಸ್ಟ್ ಟೈಮ್ ಅವರು ಅಟೆಂಡ್ ಮಾಡಿದಾಗ 260th ರ್ಯಾಂಕ್, 260ನೇ ರ್ಯಾಂಕಿಂಗ್ ಕೂಡ ಅವರಿಗೆ ಬಂದಿದ್ದು. ಬಟ್ ಈ ಬಾರಿ ಮತ್ತೊಮ್ಮೆ ಅವರು ಪ್ರಯತ್ನ ಪಟ್ಬಿಟ್ಟು ಮೊದಲನೇ ರ್ಯಾಂಕನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಈ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಹಾರ್ದಿಕವಾಗಿ ಶುಭಾಶಯವನ್ನು ಕೋರೋಣ. ಆ್ಯಂಡ್ ಅವರೆಲ್ಲರೂ ಕೂಡ ನಮಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಂದು ಆದರ್ಶ ವ್ಯಕ್ತಿಗಳಾಗಿ ಉಳಿಬೇಕು. ಅವರ ಒಂದು ಇನ್ಸ್ಪಿರೇಷನ್ ನಾವು ಪಡೆದುಕೊಂಡು ನಮ್ಮ ತಯಾರಿಯಲ್ಲಿ ಕೂಡ ಇನ್ಕಲ್ಕೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಯಾರೆಲ್ಲ ಈ ಬಾರಿ 2020 CSE UPSC CSE ಎಕ್ಸಾಮನ್ನು ಈ ವರ್ಷ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ, October 4th ಇನ್ನೇನು ಪ್ರಿಲಿಮ್ಸ್ ಪರೀಕ್ಷೆ ಹತ್ರ ಬರ್ತಾನೆ ಇದೆ. ಸೊ ನೀವೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ 2021 ಅಂದರೆ ಮುಂದಿನ ವರ್ಷ, ನಂತರ ಮುಂದಿನ ವರ್ಷ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿರ್ತಕ್ಕಂತಹ ಸಹಸ್ರಾರು ಜನ ನಿಮಗೂ ಕೂಡ ನಾನು ಶುಭ ಹಾರೈಕೆಗಳನ್ನ ಕೋರ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಆ್ಯಂಡ್ ಸುದ್ದಿ ಹೇಳುತ್ತೆ, PSC ಡೈರೆಕ್ಟ್ಸ್ CAG ಟು ಆಡಿಟ್ ಪರ್ಚೇಸ್ ಆಫ್ COVID-19 ಎಕ್ವಿಪ್ಮೆಂಟ್. ನೋಡಿ, ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. PSC ಅಥವಾ ನೀವು ವಿಭಾಗದಲ್ಲಿ ನೋಡ್ತಿರೋ ರೀತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಇದರ ಬಗ್ಗೆ ನಾನು ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೇನೆ. ನಮ್ಮ ಒಂದು ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಬಹಳ ಉನ್ನತವಾದಂತಹ ಸ್ಥಾನವನ್ನು CAG ಹೊಂದಿರುತ್ತೆ. ನಿಮಗೆ ಎರಡನೇ ಭಾಗದಲ್ಲಿ ಕಾಣಿಸ್ತಾ ಇದೆ, ಇದು CAG, ಇದು ಒಂದು ಸಾಂವಿಧಾನಿಕ ಸಂಸ್ಥೆ. ಬಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಹೇಳಿದ್ರೆ ಅದೊಂದು ಪಾರ್ಲಿಮೆಂಟರಿ ಕಮಿಟಿ. ನೋಡಿ, ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ಸಾಕಷ್ಟು ಬಾರಿ ಪಾರ್ಲಿಮೆಂಟರಿ ಕಮಿಟೀಸ್ ಅಥವಾ ಸಂಸದೀಯ ಸಮಿತಿಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ನಮ್ಮ ಸಂಸತ್ತಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಿತಿಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿ ಅಂತ ನಾವೇನು ಕನ್ನಡದಲ್ಲಿ ಕರಿತೀವಿ, ಅದರ ಕೆಳಗಡೆ ಬರ್ತಕ್ಕಂತಹ ಸುಮಾರು 6 ರೀತಿಯ ಸಮಿತಿಗಳಲ್ಲಿ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕೂಡ ಒಂದಾಗಿ ಬರುತ್ತೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ನಾವು ಈ ಸ್ಥಾಯಿ ಸಮಿತಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ನಮಗೆ ಫೈನಾನ್ಸ್ ಕಮಿಟಿ ಬರ್ತಾ ಹೋಗುತ್ತೆ, ಕನ್ನಡದಲ್ಲಿ ಹಣಕಾಸಿನ ಸಮಿತಿಗಳು ಅಂತ ಕರಿಬಹುದು. ಅದಾದಮೇಲೆ ಸುಮಾರು 24 ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಅಂತ ಬರುತ್ತೆ, ಅಂದರೆ ಇಲಾಖಾವಾರು ಸಮಿತಿಗಳು. ಅದೇ ರೀತಿ ಸ್ಕ್ರೂಟನೈಸಿಂಗ್ ಕಮಿಟಿ, ಅಪೀಲ್ ಕಮಿಟಿ, ಹೀಗೆ ಬೇರೆ ಬೇರೆ ಕಮಿಟಿಗಳು ನಮ್ಮ ಒಂದು ಸಂಸತ್ತಿನಲ್ಲಿ ಬರ್ತಾ ಹೋಗ್ತವೆ. ಸೊ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಅದು ಯಾವಾಗಲೂ ಕೂಡ ನಮಗೆ ಫೈನಾನ್ಸ್ ಕಮಿಟಿಗಳ ಒಳಗಾಗಿ ಒಂದಾಗಿ ಬರುತ್ತೆ. ಇದು ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕು. ನಾವು ಈ ಹಣಕಾಸಿನ ಸಮಿತಿಗಳನ್ನ ನೋಡ್ತಾ ಹೋಗೋದಾದ್ರೆ, ನೀವು ಭಾರತೀಯ ಸಂವಿಧಾನದ ಪುಸ್ತಕವನ್ನು ಓಪನ್ ಮಾಡಿ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಈ ಸಮಿತಿಗಳ ಬಗ್ಗೆ ವಿಸ್ತೃತವಾದಂತಹ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಬಹಳ ಬಾರಿ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಆ್ಯಂಡ್ ಸೊ ಈ ಒಂದು ಹಣಕಾಸು ಸಮಿತಿಗಳ ಅಡಿಯಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ 3 ಪ್ರಮುಖವಾದಂತಹ ಸಮಿತಿಗಳು ಬರುತ್ತೆ. ಅದರಲ್ಲಿ ಮೊದಲನೇದು
ಪಬ್ಲಿಕ್ ಅಕೌಂಟ್ಸ್ ಕಮಿಟಿ PAC ಅಂತ ಅದನ್ನು ಶಾರ್ಟಾಗಿ ಕರೆಯಲಾಗುತ್ತೆ. ಅದನ್ನು ಕನ್ನಡದಲ್ಲಿ ಕೂಡ ಬರ್ಕೊಳ್ಳಿ, ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ ಅದನ್ನು ನಾವು ಕನ್ನಡದಲ್ಲಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್. ಇದು ನಮ್ಮ ಕೇಂದ್ರದ ಸಂಸತ್ತಿನಲ್ಲೂ ಕೂಡ ಬರುತ್ತೆ ಆ್ಯಂಡ್ ಅದೇ ರೀತಿಯಾದಂತಹ ಒಂದು ಸಮಿತಿ ನಮ್ಮ ರಾಜ್ಯಗಳ ವಿಧಾನಸಭೆಯಲ್ಲೂ ಕೂಡ ಬರುತ್ತೆ. ಆ್ಯಂಡ್ ನಾವು ಈಗೇನು ಮಾತಾಡ್ತಿದ್ವಿ ಸುದ್ದಿ, ಈ PAC ಬಂದ್ಬಿಟ್ಟು ಇದು ಸೆಂಟ್ರಲ್ PAC ಅಲ್ಲ, ಬದಲಾಗಿ ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಬಂದಿರತಕ್ಕಂತಹ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಬಟ್ ನಾನು ಯಾಕೆ ಈ ಸಂಸತ್ತಿನ ಸಮಿತಿಯ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸಂಸತ್ತಿನ ಸಮಿತಿಯ ಬಗ್ಗೆ ನಮ್ಮ ಸಂವಿಧಾನದಲ್ಲೇ ಉಲ್ಲೇಖ ಇದೆ. ನಮ್ಮ ಏನು ಪಾರ್ಲಿಮೆಂಟ್ ಸಿಸ್ಟಮ್ ಇದೆ, ಆ ಪಾರ್ಲಿಮೆಂಟ್ ಸಿಸ್ಟಮ್ನ ಒಂದು ಮೂಲಭೂತ ಅಂಶ ಈ ಹಣಕಾಸು ಸಮಿತಿಗಳು ಮತ್ತು ಅದರಲ್ಲಿ ಬರ್ತಕ್ಕಂತಹ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಸೊ ಅದನ್ನು ಫಸ್ಟ್ ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಬಿಕಾಸ್ ಅದಕ್ಕೆ ಪರೀಕ್ಷೆಯಲ್ಲಿ ಹಲವಾರು ಕೇಳ್ತಾರೆ, ಅದರಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ, ಅದರ ಚೇರ್ಮನ್ ಯಾರಾಗಿರ್ತಾರೆ ಮತ್ತು ಅಲ್ಲಿನ ಸದಸ್ಯರ ಆಯ್ಕೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ. ಸೊ ಅಷ್ಟೊಂದು ಡೀಟೇಲ್ಸನ್ನು ತಿಳ್ಕೊಳ್ತಾ ಈ ಪರ್ಟಿಕ್ಯುಲರ್ ಸುದ್ದಿಯತ್ತ ನಾವು ಗಮನ ಹರಿಸೋಣ. ಸೊ ನಾವು ಲೋಕಸಭೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಹಣಕಾಸು ಸಮಿತಿಗಳಲ್ಲಿ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಬರುತ್ತೆ. ಅದಾದಮೇಲೆ ಎಸ್ಟಿಮೇಟ್ಸ್ ಕಮಿಟಿ ಅಥವಾ ನಾವು ಕನ್ನಡದಲ್ಲಿ ಅಂದಾಜು ಸಮಿತಿ ಅಂತ ಕರಿತೀವಿ. ಪ್ರತಿಯೊಬ್ಬರು ಕೂಡ ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ, ಬಹಳ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಆ್ಯಂಡ್ ಅದೇ ರೀತಿ ಮೂರನೇ ಭಾಗದಲ್ಲಿ ನಿಮಗೆ ಕಮಿಟೀಸ್ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂದರೆ ಏನು ನಾವು ನೋಡ್ತಾ ಇರ್ತೀವಿ, PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಹೇಳಿ. ಸೊ ಸಾರ್ವಜನಿಕ ಒಡೆತನದ ಉದ್ದಿಮೆಗಳು, ನಮ್ಮ ಸರ್ಕಾರಿ ಒಡೆತನದ ಉದ್ದಿಮೆಗಳೇನು ಬರುತ್ತೆ ಅವುಗಳನ್ನ ಸಾರ್ವಜನಿಕ ಉದ್ದಿಮೆಗಳು ಅಂತ ಕರಿತೀವಿ. ಸೊ ಅವುಗಳ ಮೇಲಿನ ಒಂದು ಸಮಿತಿ ಕೂಡ ಕಂಡುಬರುತ್ತೆ, ಅದನ್ನು ನಾವು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೀವಿ. ಸೊ ಈ ಮೂರನ್ನು ನಾವು ಹಣಕಾಸು ಸಮಿತಿಗಳು ಅಥವಾ ಫೈನಾನ್ಷಿಯಲ್ ಕಮಿಟೀಸ್ ಅಂತ ಕರಿತೀವಿ. ಆ್ಯಂಡ್ ಈ ಬಗ್ಗೆ ನೀವು PSC ನೋಡ್ತಿದ್ದೀರಾ. ಸೊ ಪರೀಕ್ಷೆ ನೇರವಾಗಿ ಏನೇನು ಪ್ರಶ್ನೆ ಕೇಳಬಹುದು ಅದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಯಾವಾಗಲೂ ಕೂಡ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಒಟ್ಟು 22 ಜನ ಸದಸ್ಯರಿದ್ದಾರೆ. ಇಟ್ ಕನ್ಸಿಸ್ಟ್ ಆಫ್ 22 ಮೆಂಬರ್ಸ್. ಆ್ಯಂಡ್ ಯಾವಾಗಲೂ ಕೂಡ 15 ಜನ ಲೋಕಸಭೆಯಿಂದ ಆಯ್ಕೆ ಆದರೆ ಉಳಿದಂತಹ 7 ಜನ ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾರೆ. ಸೊ ಖಂಡಿತ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳ್ತಾರೆ ಎಷ್ಟು ಜನ ಲೋಕಸಭೆಯಿಂದ ಎಷ್ಟು ಜನ ರಾಜ್ಯಸಭೆಯಿಂದ ಅಂತೇಳಿ. 15 + 7 = 22. ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವರು ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ಇವರು ನೇರವಾಗಿ ಅಪಾಯಿಂಟ್ಮೆಂಟ್ ನೇಮಕಾತಿ ಮಾಡೋದಲ್ಲ, ಬದಲಾಗಿ ಒಂದು ಎಲೆಕ್ಷನ್ ನಡೆಯುತ್ತೆ. ಆ ಒಂದು ಎಲೆಕ್ಷನ್ನ ಮೂಲಕ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಸದಸ್ಯರು ಆಯ್ಕೆ ಆಗ್ತಾರೆ. ಯಾಕೆ ಅದಕ್ಕೆ ಎಲೆಕ್ಷನ್ ಇಡಲಾಗಿದೆ ಅಂತ ಹೇಳಿದ್ರೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಸಮಿತಿ. ಆ್ಯಂಡ್ ಅದರ ಉದ್ದೇಶವನ್ನು ಕೂಡ ಕಲ್ತ್ಕೊಂಡ್ಬಿಡಿ, ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ವಾಟ್ ಈಸ್ ದ ಪರ್ಪಸ್ ಆಫ್ PAC ಅಥವಾ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಒಂದು ಉದ್ದೇಶ ಏನು ಅಂತ ಕೇಳಿದ್ರೆ, ಅದು ಈ ಸಾರ್ವಜನಿಕ ಲೆಕ್ಕಪತ್ರಗಳ ಒಂದು ತನಿಖೆಯನ್ನು ನಡೆಸುವುದು. ನಿಮಗೆ ಇವಾಗದೇನು ಕ್ಯಾಗ್ ಕಾಣಿಸ್ತಾ ಇದೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಅಥವಾ ನಾವು ಕನ್ನಡದಲ್ಲಿ ಮಹಾ ಲೆಕ್ಕ ಪರಿಶೋಧಕ ಅಂತ ಕರಿತೀವಿ. ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಮಹಾಲೆಕ್ಕ ಪರಿಶೋಧಕ. ಅವರ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಈ ಮಹಾಲೆಕ್ಕ ಪರಿಶೋಧಕರು ಏನಿರ್ತಾರೆ, ಪ್ರತಿ ವರ್ಷ ಪಾರ್ಲಿಮೆಂಟ್ನ ಮುಂದೆ ತಮ್ಮ ಒಂದು ವರದಿಯನ್ನು ಇರಿಸ್ತಾರೆ. ಈ ಒಂದು ರಿಪೋರ್ಟನ್ನು ಏನು ರೆಡಿ ಮಾಡ್ತಾರೆ, ಸರ್ಕಾರ ಯಾವ್ಯಾವ ವಿಚಾರಗಳಿಗೆ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಿದೆ, ಅದರಲ್ಲಿ ಏನೇನು ನಡೆದಿದೆ, ಒಂದು ವೇಳೆ ಏನಾದರೂ ಅಕ್ರಮಗಳು ನಡೆದಿದ್ರೆ ಅವುಗಳನ್ನು ಕೂಡ ಬಯಲಿಗೆಳೆದ್ಬಿಟ್ಟು ಒಂದು ರಿಪೋರ್ಟನ್ನು ರೆಡಿ ಮಾಡುತ್ತೆ. ಆ್ಯಂಡ್ ಆ ರಿಪೋರ್ಟನ್ನು ಪಾರ್ಲಿಮೆಂಟಿಗೆ ಕೊಟ್ಟಾಗ ಅದರ ಒಂದು ವಿಚಾರಣೆ ನಡೆಸ್ತಕ್ಕಂತಹದ್ದು ಇದೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಸೊ ಹಾಗಾಗಿ ನಮ್ಮ ಸಾರ್ವಜನಿಕ ಒಂದು ಲೆಕ್ಕಪತ್ರಗಳೇನಾದರೂ ಲೋಪದೋಷಗಳು ಕಂಡು ಬಂದಿದ್ರೆ, ಅಕ್ರಮಗಳು ಕಂಡು ಬಂದಿದ್ರೆ ಈ PAC ಅದನ್ನು ಕಂಡುಹಿಡಿಯುತ್ತೆ. ಸೊ ಹಾಗಾಗಿ ಬಹಳ ಪ್ರಮುಖವಾದಂತಹ ಒಂದು ಸಂಸ್ಥೆ. ಸೊ ಅದೇ ಒಂದು ಕಾರಣಕ್ಕಾಗಿ ಇದಕ್ಕೆ ಆಯ್ಕೆಯಾಗ್ತಕ್ಕಂತಹ ಸದಸ್ಯರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆ್ಯಂಡ್ ಮತ್ತೊಂದು ವಿಚಾರ ನಮಗೆ ಗೊತ್ತಿರಬೇಕು, ಇಲ್ಲಿ ನಾವು ಅವ್ರನ್ನ ಆಯ್ಕೆ ಮಾಡ್ತಕ್ಕಂತಹ ಪ್ರಕ್ರಿಯೆ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಯಾವ ರೀತಿ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಚುನಾವಣೆಗಳು ನೋಡ್ತಾ ಇರ್ತೀವಿ, ಅಲ್ಲಿ ನಾವೆಲ್ಲ ಈ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಮತ ಚಲಾಯಿಸ್ತೀವಿ, ಆ ರೀತಿ ಮತವನ್ನು ಚಲಾವಣೆ ಮಾಡಲ್ಲ. ಬದಲಾಗಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ದ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ನಿಮಗೆ ಬಹಳ ಉದ್ದವಾಗಿರ್ತಕ್ಕಂತಹ ಒಂದು ಶಬ್ದ ಅನಿಸಿರಬಹುದು, ಬಟ್ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮುಂತಾದಂತಹ ಚುನಾವಣೆಗಳು ಮತ್ತು ಈ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೆ ಬಳಸಲಾಗ್ತಕ್ಕಂತಹ ಟೆಕ್ನಿಕನ್ನು ನಾವು ಇಲ್ಲಿ ನಾನೇನು ಬರೆದಿದ್ದೇನೆ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ದ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಕರಿತೀವಿ. ನೋಡಿ, ಇದನ್ನು ಹಾಗೆ ಇಂಗ್ಲೀಷ್ನಲ್ಲೇ ಬರ್ಕೊಳ್ಳೋಕೆ ಟ್ರೈ ಮಾಡಿ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ದ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಇದು ಯಾಕೆ ಬಹಳ ಪ್ರಮುಖವಾಗಿರುತ್ತಪ್ಪ ಅಂತ ಹೇಳಿದ್ರೆ, ನೋಡಿ, ನಾವೆಲ್ಲ ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ವೋಟ್ ಮಾಡ್ತೀವಿ, ಫಸ್ಟ್ ಪಾಸ್ ದ ಪೋಸ್ಟ್. ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆದರೆ ಇದೇ ರೀತಿ ಬರ್ಕೋಬೋದಾಗುತ್ತೆ. ಫಸ್ಟ್ ಪಾಸ್ ದ ಪೋಸ್ಟ್ ಅನ್ನುವಂತಹ ಒಂದು ಟೆಕ್ನಿಕನ್ನು ಬಳಸಲಾಗುತ್ತೆ. ಅಲ್ಲೇನಪ್ಪ ಅಂತ ಹೇಳಿದ್ರೆ, ಎಷ್ಟು ಜನ ಅಭ್ಯರ್ಥಿಗಳು ನಿಂತಿರ್ತಾರೆ, ಪ್ರತಿಯೊಬ್ಬರ ಹೆಸರು ಕೂಡ ಆ ಒಂದು ಎಲೆಕ್ಟ್ರಲ್ ರೋಲಲ್ಲಿ ಇರುತ್ತೆ. ನಮಗೆ ಯಾವ ಅಭ್ಯರ್ಥಿ ಬೇಕು ಆ ಅಭ್ಯರ್ಥಿಗೆ ಮತವನ್ನು ಚಲಾಯಿಸ್ತೀವಿ. ಆ್ಯಂಡ್ ಯಾವ ಅಭ್ಯರ್ಥಿ ಅತಿ ಹೆಚ್ಚು ವೋಟನ್ನು ಪಡೆದುಕೊಳ್ತಾನೆ ಆತ ವಿಜೇತನಾಗಿದ್ದಾನೆ ಅಂತ ಹೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ. ಬಟ್ ಇಲ್ಲಿ ಯೂಸ್ ಮಾಡ್ತಕ್ಕಂತಹದ್ದು ಬೇರೆ ಟೆಕ್ನಿಕ್. ಯಾಕೆ ಇದನ್ನು ಬಳಸಲಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಒಂದು ವೇಳೆ ನಾವು ಈ ಮಾಮೂಲಿ
ಚುನಾವಣಾ ಒಂದು ತಂತ್ರಗಾರಿಕೆಯನ್ನು ಇಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಕೇವಲ ಆಡಳಿತ ಪಕ್ಷದ ಸದಸ್ಯರೇ ಆಯ್ಕೆ ಆಗ್ತಾರೆ. 22 ಜನ ಕೂಡ ರೂಲಿಂಗ್ ಪಾರ್ಟಿಯ ಸದಸ್ಯರು ಆಯ್ಕೆ ಆಗ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಲೋಕಸಭೆ ಇರಬಹುದು ಅಥವಾ ರಾಜ್ಯಸಭೆ ಇರಬಹುದು, ಅಲ್ಲಿ ಬಹುಮತ ಆ ಒಂದು ಪಕ್ಷಕ್ಕಿರುತ್ತೆ. ಸೊ ಯಾವ ಪಕ್ಷಕ್ಕೆ ಬಹುಮತ ಇರುತ್ತೋ ಆ ಪಕ್ಷದ ಸದಸ್ಯರು ಈ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಸದಸ್ಯರಾಗಿಬಿಟ್ಟು ಆಯ್ಕೆ ಆಗ್ತಾರೆ. ಸೊ ಅದನ್ನು ತಪ್ಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಟೆಕ್ನಿಕ್ನ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಟೆಕ್ನಿಕ್ನ ಬಳಕೆ ಮಾಡಲಾಗುತ್ತೆ. ಆ್ಯಂಡ್ ಈ ಟೆಕ್ನಿಕ್ನ ಬಳಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ BJP 75% ಸೀಟ್ಗಳನ್ನ ಹೊಂದಿದೆ, ಕಾಂಗ್ರೆಸ್ 25% ಸೀಟ್ಗಳನ್ನ ಹೊಂದಿದೆ ಅಂತ ಹೇಳಿದ್ರೆ, ನೀವು ಲೋಕಸಭೆ ಚುನಾವಣೆ ಆಗ್ತಿದೆ ಅಂತ ಹೇಳಿದ್ರೆ 15ರಲ್ಲಿ 75% ಅಭ್ಯರ್ಥಿಗಳು BJP ಪಕ್ಷದಿಂದ ಆಯ್ಕೆ ಆಗ್ತಾರೆ, ಇನ್ನು ಉಳಿದಂತಹ 25% ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ. ಸೊ ಮೊನೊಪೊಲಿ ಆಗಲ್ಲ, ಕೇವಲ ಏಕಪಕ್ಷ ಅಲ್ಲಿ ಒಂದು ಮೆಜಾರಿಟಿನ ಹೊಂದಲ್ಲ. ಸೊ ಹಾಗಾಗಿ ಈ ಒಂದು ಟೆಕ್ನಿಕನ್ನು ಕೂಡ ಬಳಸಲಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲೂ ಕೂಡ ಇದನ್ನೇ ಬಳಕೆ ಮಾಡಲಾಗುತ್ತೆ. ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ತಾ ಇರಬಹುದು ಟಾಪಿಕ್, ಬಟ್ ಆದರೂ ಕೂಡ ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಳ್ತಾನೆ ಮುಂದಕ್ಕೆ ಹೋಗಬೇಕಾಗುತ್ತೆ. ಆ್ಯಂಡ್ PACಯ ಒಂದು ಡೆಫಿನೇಷನ್ ಇದಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಯಾವಾಗಲೂ ಕೂಡ PACಯ ಚೇರ್ಮನ್ ಯಾರಾಗ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನೋಡಿ, PAC ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಮುಖ್ಯಸ್ಥರು ಯಾವಾಗಲೂ ಕೂಡ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ವಿರೋಧ ಪಕ್ಷದ ನಾಯಕ ಅಂದ್ರೇನು? LOP, ಲೀಡರ್ ಆಫ್ ಅಪೋಸಿಷನ್ ಅಂತ ಕರಿತೀವಿ. ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಲೀಡರ್ ಆಫ್ ಅಪೋಸಿಷನ್ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಹುಡುಗಾಟಿಕೆಯ ಒಂದು ಹುದ್ದೆ ಅಲ್ಲ, ಬದಲಾಗಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್, ಸಂಪುಟ ದರ್ಜೆಯ ಸಚಿವರಿಗೆ ಸಿಗಬೇಕಾದಂತಹ ಸ್ಥಾನಮಾನವನ್ನು ಈ ಲೀಡರ್ ಆಫ್ ಅಪೋಸಿಷನ್ ಅನ್ನುವಂತಹ ಹುದ್ದೆಗೆ ಕೊಡಲಾಗುತ್ತೆ. ಕನ್ನಡದಲ್ಲಿ ನಾವು ವಿರೋಧ ಪಕ್ಷದ ನಾಯಕ ಅಂತ ಕರಿತೀವಿ. ಬಟ್ ಒಂದು ವಿಚಾರ ನೆನಪಿರಬೇಕು, ಪ್ರಸಕ್ತವಾಗಿ ಏನು ಲೋಕಸಭೆ ಅಸ್ತಿತ್ವದಲ್ಲಿದೆ, ನಮ್ಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರೇ ಇಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, ಬಟ್ ಆದರೂ ಕೂಡ ಸತ್ಯ. ನೀವೆಲ್ಲ ಅನ್ಬಹುದು, ಕಾಂಗ್ರೆಸ್ ಪಕ್ಷದ ಅಧೀರ್ ರಂಜನ್ ಚೌಧರಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರಲ್ಲ ಅಂತ ಕೇಳಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ಈ ಸಂಪುಟ ದರ್ಜೆಯ ಸ್ಥಾನಮಾನ ಸಿಗಬೇಕು, ಅದನಿಗೆ ಅಫಿಷಿಯಲ್ ಆಗಿ ಲೀಡರ್ ಆಫ್ ಅಪೋಸಿಷನ್ ಅಥವಾ ವಿರೋಧ ಪಕ್ಷದ ನಾಯಕ ಅನ್ನುವಂತಹ ಬಿರುದನ್ನು ಕೊಡಬೇಕು ಅಂತ ಹೇಳಿದ್ರೆ ಆತನ ಪಕ್ಷ ಕನಿಷ್ಠ ಪಕ್ಷ 10% ಸೀಟ್ಗಳನ್ನ ಗೆಲ್ಲಬೇಕು. ಏನು ಪ್ರಸಕ್ತ ನಮ್ಮ ಲೋಕಸಭೆಯ ಸ್ಟ್ರೆಂತ್ ಎಷ್ಟಿದೆ? 543 ಸೀಟ್ಸ್ ಇದೆ. ಸೊ ಅದರಲ್ಲಿ 10% ಅಂತ ಹೇಳಿದ್ರೆ 55 ಸೀಟ್ಸ್ನ ಆತ ಗೆಲ್ಲಬೇಕು, ಆ ಒಂದು ಪಕ್ಷ ಗೆಲ್ಲಬೇಕು. ಬಟ್ ಈಗ ಏನಾಗಿದೆಯಪ್ಪ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮ್ಮ ಇಡೀ ಸಂಸತ್ತಿನಲ್ಲಿ ಅತ್ಯಂತ ದೊಡ್ಡ ವಿರೋಧ ಪಕ್ಷವಾಗಿರತಕ್ಕಂತಹ ಕಾಂಗ್ರೆಸ್ ಬಳಿ ಇರತಕ್ಕಂತಹದ್ದು ಕೇವಲ 52 ಜನ ಸಂಸತ್ ಸದಸ್ಯರು, 52 ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಮಾತ್ರ ಇದ್ದಾರೆ ಲೋಕಸಭೆಯಲ್ಲಿ. ಸೊ ಹಾಗಾಗಿ ಆ ಒಂದು ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂತಹ ಅಧೀರ್ ರಂಜನ್ ಚೌಧರಿ, ಆ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂತಹ ಅಧೀರ್ ರಂಜನ್ ಚೌಧರಿಯರಿಗೆ ಅಫಿಷಿಯಲ್ ಆಗಿ ನಾವು ವಿರೋಧ ಪಕ್ಷದ ನಾಯಕ ಅನ್ನುವಂತಹ ಸ್ಟೇಟಸ್ ಅನ್ನು ಕೊಡಲಾಗಿಲ್ಲ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಬಟ್ ಆದರೂ ಕೂಡ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಈ ಪ್ರಮುಖ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಅಧೀರ್ ರಂಜನ್ ಚೌಧರಿಯರನ್ನೇ ಚೇರ್ಮನ್ ಆಗಿ ಮಾಡಲಾಗಿದೆ. ಸೊ ಪರೀಕ್ಷೆಯಲ್ಲಿ ಕೇಳಿದ್ರೆ ಪ್ರಸಕ್ತವಾಗಿ PACಯ ಚೇರ್ಮನ್ ಯಾರು ಅಂತ ಹೇಳಿದ್ರೆ ಅಧೀರ್ ರಂಜನ್ ಚೌಧರಿ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಒಂದು ಮಾತು ನಿಮ್ಗೆ ನೆನಪಿರಬೇಕು, ನಾವೀಗ ಈ ಒಂದು ಮ್ಯಾಟರ್ ಬಗ್ಗೆ ನಾವೇನು ಮಾತಾಡ್ತಿಲ್ಲ, ನಾವು ಕೇವಲ ಸಾಂವಿಧಾನಿಕ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಅದೇ ರೀತಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, CAG ಅಂತ ಕರಿಬಹುದು, ಅಥವಾ ನಾವು ಕನ್ನಡದಲ್ಲಿ ಮಹಾಲೆಕ್ಕ ಪರಿಶೋಧಕರು, ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಅಂತ ಕರೆಯಲಾಗುತ್ತೆ. ಪ್ರಸಕ್ತವಾಗಿ ರಾಜೀವ್ ಮೆಹರಿಷಿ ಅವರು CAG ಆಗಿದ್ದಾರೆ. ಪ್ರತಿಯೊಬ್ಬರು ಕೂಡ ನೋಟ್ ಮಾಡಿ, ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಪ್ರಸಕ್ತವಾಗಿ ನಮ್ಮ ದೇಶದ CAG ಅಥವಾ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಯಾರು ಅಂತ ಹೇಳಿದ್ರೆ ರಾಜೀವ್ ಮೆಹರಿಷಿ ಅವರು. ಆ್ಯಂಡ್ ಭಾರತೀಯ ಸಂವಿಧಾನದ 148ನೇ ವಿಧಿ ಆರ್ಟಿಕಲ್ 148 ನಮಗೆ CAG ಬಗ್ಗೆ ತಿಳಿಸ್ಕೊಡುತ್ತೆ. CAG ಒಂದು ಸಾಂವಿಧಾನಿಕ ಹುದ್ದೆ, ಬಿಕಾಸ್ ಅದು ನಮ್ಮ ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇವರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಮಾಡತಕ್ಕಂತಹ ವೆಚ್ಚಗಳ ಮೇಲೆ ಒಂದು ನಿಗಾ ಇಡ್ತಕ್ಕಂತಹದ್ದು. ಅಂದರೆ ಸರ್ಕಾರ ಎಲ್ಲ ಖರ್ಚು ಮಾಡಿದ್ಮೇಲೆ ಅವ್ರು ಹೋಗ್ಬಿಟ್ಟು ಅದನ್ನು ರಿವ್ಯೂ ಮಾಡ್ತಾರೆ, ಆಡಿಟಿಂಗ್ ಮಾಡ್ತಾರೆ. ಅವರು ಮಾಡಿರ್ತಕ್ಕಂತಹದ್ದು ಸರಿಯೋ ಅಥವಾ ಕೆಲವೊಂದು ಸರಿ ಹೆಚ್ಚಿನ ದರಕ್ಕೆ ಯಾವುದೋ ಒಂದು ವಸ್ತುವನ್ನು ಕೊಳ್ಳುವುದಾಗಲಿ, ಟೆಂಡರ್ನ ಕರೆಯುವುದಾಗಿರಲಿ, ಮುಂತಾದಂತಹ ಲೋಪದೋಷಗಳನ್ನ, ಅಕ್ರಮಗಳನ್ನ ಬಯಲಿಗೆಳ್ತಕ್ಕಂತಹ ಕೆಲಸವನ್ನ ಈ CAG ಮಾಡುತ್ತೆ. ಮತ್ತು ನಾನು ಆಗಲೇ ಹೇಳಿದಂಗೆ ಈ CAG ತನ್ನ ರಿಪೋರ್ಟನ್ನು ಪಾರ್ಲಿಮೆಂಟ್ ಮುಂದ್ಗಡೆ ಇರಿಸುತ್ತೆ. ಪ್ರೆಸಿಡೆಂಟ್ ಅದನ್ನು ಪಾರ್ಲಿಮೆಂಟ್ ಮುಂದ್ಗಡೆ ಇರಿಸಲಿಕ್ಕೆ ಒಂದು ಸಹಾಯವನ್ನು ಮಾಡ್ತಾರೆ. ಸೊ CAG ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾದಂಥ ಒಂದು ವಿಚಾರ. ಆ್ಯಂಡ್ ಈಗ ನಾನು ಆಗಲೇ ಹೇಳಿದಂಗೆ ರಾಜೀವ್ ಮೆಹರಿಷಿ ಅವರು ಪ್ರಸಕ್ತವಾಗಿ ನಮ್ಮ ದೇಶದ CAG ಆಗಿದ್ದಾರೆ. ಆ್ಯಂಡ್ ಅಷ್ಟೆಲ್ಲ ಇದನ್ನ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಕರೆಯಲಾಗುತ್ತೆ. ಪ್ರತಿಯೊಬ್ಬರು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಎಸ್ಸೆಗಳನ್ನ ಬರೀತಿದ್ದೀರಾ ಅಥವಾ ಈ ಡಿಸ್ಕ್ರಿಪ್ಟಿವ್ ಆನ್ಸರ್ಸನ್ನು ಬರೀತಿದ್ದೀರಾ ಅಂತ ಹೇಳಿದ್ರೆ ಇಂತಹ ಕೆಲವೊಂದು ವಿಶೇಷಣೆಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಥವಾ ಕನ್ನಡದಲ್ಲಿ ಈ ಸಾರ್ವಜನಿಕ ಸಂಪತ್ತು ಏನಿರುತ್ತೆ ಅಥವಾ ಸಾರ್ವಜನಿಕ ಖಜಾನೆ ಏನಿರುತ್ತೆ ಅದರ ರಕ್ಷಕ ಅಂತ ಕರೆಯಲಾಗುತ್ತೆ. ಜಸ್ಟ್ ಅದನ್ನು ಗಾರ್ಡ್ ಮಾಡುವಂತಹ ಕೆಲಸವನ್ನು CAG ಮಾಡ್ತಾ ಹೋಗುತ್ತೆ. ಆ್ಯಂಡ್ ಈಗ ನಾವು ಈ ವಿಚಾರಕ್ಕೆ ಬರೋಣ. ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನಾವು ಇಷ್ಟೊತ್ತವರೆಗೂ ನಮ್ಮ ಲೋಕಸಭೆ ನಮ್ಮ ಸಂಸತ್ತಿನ
PSC ಬಗ್ಗೆ ಮಾತಾಡಿದ್ವಿ. ಬಟ್ ಇಲ್ಲಿ ಆಗಿರತಕ್ಕಂತಹದ್ದು ನಮ್ಮ ಕರ್ನಾಟಕ ರಾಜ್ಯದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಒಂದು ವಿಚಾರ. ನೋಡಿ, ಇತ್ತೀಚೆಗಷ್ಟೇ ಒಂದು ಆರೋಪ ಕೇಳಿಬರ್ತಾ ಇತ್ತು. ಈ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಹಲವಾರು ವಸ್ತುಗಳನ್ನು ನಮ್ಮ ರಾಜ್ಯ ಸರ್ಕಾರ ಖರೀದಿ ಮಾಡ್ತು. ಸ್ಯಾನಿಟೈಸರ್ ಇರಬಹುದು, PPE ಕಿಟ್ ಇರಬಹುದು, ವೆಂಟಿಲೇಟರ್ಸ್ ಇರಬಹುದು. ಬಟ್ ಇವುಗಳ ಖರೀದಿಯಲ್ಲಿ ಭಾರಿ ಅಕ್ರಮ ನಡೆದಿದೆ. 2,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಒಂದು ಹಗರಣ ನಡೆದಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಆರೋಪವನ್ನು ಮಾಡ್ತಾ ಇದ್ರು. ಸೊ ಅದಕ್ಕೆ ಒಂದು ತಕ್ಕಂಗೆ PSC ನಿನ್ನೆ ಒಂದು ಆದೇಶವನ್ನು ಕೊಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಕ್ಯಾಗ್ ಏನಿದೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಅವರಿಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಏನು ಖರೀದಿಯನ್ನು ಮಾಡಲಾಯಿತು ಸರ್ಕಾರದ ವತಿಯಿಂದ, ಅದನ್ನ ನೀವು ಕೂಲಂಕಷವಾಗಿ ತನಿಖೆ ಮಾಡಿ ಅಂತ ಒಂದು ಆರ್ಡರ್ನ ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಬಹಳ ಸುದ್ದಿಯಲ್ಲಿದೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಯಾವುದೇ ಎಕ್ಸಾಮ್ ಕೂಡ ಇದರ ಬಗ್ಗೆ ಕ್ವಶನ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈಗ ನಮ್ಮ ಕರ್ನಾಟಕದ PSC ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಈ ಕರ್ನಾಟಕ PSCಯ ಚೇರ್ಮನ್ ಯಾರು? HK ಪಾಟೀಲ್. ನೀವೆಲ್ಲ ಏನು ಅನ್ಕೋತೀರ? ನಾನು ಆಗಲೇ ಹೇಳಿದೆ, ಯಾವಾಗಲೂ ಕೂಡ ಅಧಿಕೃತ ವಿರೋಧ ಪಕ್ಷದ ನಾಯಕ, ಲೀಡರ್ ಆಫ್ ಅಪೋಸಿಷನ್ ಮಾತ್ರ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೀಫ್ ಆಗಿರ್ತಾರೆ. ಸೊ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕ ಯಾರು? ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸೊ ಅವರು ನಮ್ಮ ಕರ್ನಾಟಕದ PSCಯ ಚೇರ್ಮನ್ ಅಂತ ಅನ್ಕೋಬಹುದು. ಬಟ್ ಖಂಡಿತ ಅಲ್ಲ. ಬಿಕಾಸ್ ನಾನು ಆಗಲೇ ಹೇಳಿದಂತಹ ರೂಲ್ಸ್ ಕೇವಲ ನಮ್ಮ ಸಂಸತ್ತಿನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಬಗ್ಗೆ ಹೇಳಿದ್ದು. ಬಟ್ ನಮ್ಮ ರಾಜ್ಯದಲ್ಲಿ ಪ್ರಸಕ್ತವಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ HK ಪಾಟೀಲ್ ಅವರು ಈ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಎರಡೂ ಕೂಡ ಕೇಳಬಹುದು. ಸೊ ಅಧೀರ್ ರಂಜನ್ ಚೌಧರಿ ಇಂಪಾರ್ಟೆಂಟ್, ಅದೇ ರೀತಿ HK ಪಾಟೀಲ್ ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಅಂಡ್ HK ಪಾಟೀಲ್ ಅವರು ಮಾಜಿ ಸಚಿವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ಪ್ರಸಕ್ತವಾಗಿ ಗದಗ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ, MLA ಆಗಿದ್ದಾರೆ. ಅವರ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಂಡ್ ಈ ಭಾಗದಲ್ಲಿ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಕಾಣಿಸ್ತಾ ಇದೆ. ಯಾಕೆ ಇದು ಕೂಡ ಸುದ್ದಿಯಲ್ಲಿದೆಪ್ಪ ಅಂತ ಹೇಳಿದ್ರೆ, ನಿನ್ನೆ ಏನು PSC ಒಂದು ಡೈರೆಕ್ಷನ್ ಅನ್ನು ಕೊಡ್ದು, ಅದರಲ್ಲಿ ಅವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ SDRF, ಅಥವಾ ಅದನ್ನು ನಾವು ಕನ್ನಡದಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಅಂತ ಕರಿತೀವಿ. ನೋಟ್ ಡೌನ್ ಮಾಡ್ಕೊಳ್ಳಿ. ಈ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಏನು ಹಣವನ್ನು ಹೊರ ತೆಗೆದುಬಿಟ್ಟು ಖರ್ಚನ್ನು ಮಾಡಲಾಯಿತು, ಅದರ ಮೇಲೂ ಕೂಡ ತನಿಖೆಯನ್ನು ಮಾಡಿ ಅಂತ ಹೇಳಿ ಕ್ಯಾಗ್ಗೆ ಕೇಳ್ಕೊಂಡಿದೆ. ಸೊ ಹಾಗಾಗಿ SDRF ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಇದರ ಮೇಲೆ ಹಲವಾರು ರೀತಿಯ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ತೆಗಿತಾ ಹೋಗಬಹುದು. ಸೊ ಪ್ರತಿಯೊಂದನ್ನು ಕೂಡ ನೀಟಾಗಿ ಬುಲೆಟ್ ಪಾಯಿಂಟ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, 2005ನೇ ಇಸ್ವಿಯಲ್ಲಿ ಒಂದು ಪ್ರಮುಖವಾದಂತಹ ಕಾಯ್ದೆಯನ್ನು ದೇಶಾದ್ಯಂತ ಜಾರಿಗೆ ತರಲಾಗುತ್ತೆ ನಮ್ಮ ಸಂಸತ್ತು. ಅದನ್ನ DM Act 2005 ಅಂತ ಕರೆಯಲಾಗುತ್ತೆ, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ನಾವು ಕನ್ನಡದಲ್ಲಿ ಮಾತಾಡೋದಾದ್ರೆ ವಿಪತ್ತು ನಿರ್ವಹಣಾ ಕಾಯ್ದೆ 2005. ನೋಡಿ, ಪ್ರಸಕ್ತವಾಗಿ ಈ ಕೊರೋನಾ ವೈರಸ್ ಏನಿದೆ ಅದನ್ನು ಕೂಡ ಒಂದು ವಿಪತ್ತು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಆದೇಶ ಹೊರಡಿಸಿದೆ. ನಮ್ಮ ಹೋಮ್ ಮಿನಿಸ್ಟ್ರಿ ಈ ಒಂದು ಪ್ಯಾಂಡಮಿಕ್ ಏನಿದೆ, ಕೊರೋನಾ ಪ್ಯಾಂಡಮಿಕ್, ಇದನ್ನು ಕೂಡ ವಿಪತ್ತು ಅಂತ ಹೇಳಿ ಕ್ಲಾಸಿಫೈ ಮಾಡಿದೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ಯಾವಾಗಲೂ ಕೂಡ ಈ ಡಿಸಾಸ್ಟರ್ ಅಥವಾ ವಿಪತ್ತು ಅಂತ ಹೇಳಿದ್ರೆ ಕೇವಲ ಸುನಾಮಿ ಇರಬಹುದು, ಅಥವಾ ಭೂಕಂಪ ಇರಬಹುದು, ಪ್ರವಾಹ ಇರಬಹುದು, ಇಂಥವು. ಬಟ್ ಈಗ ಇರತಕ್ಕಂತಹ ಸಿಚುವೇಶನ್ ಅನ್ನು ನೋಡ್ಕೊಂಡ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಈ ಕೊರೋನಾ ವೈರಸ್ ಅನ್ನು ಕೂಡ ವಿಪತ್ತು ಅಂತ ಹೇಳಿ ಕ್ಲಾಸಿಫೈ ಮಾಡಲಾಗಿದೆ. ಸೊ ನಿಮಗೆಲ್ಲ ಗೊತ್ತಿರಬೇಕು, ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅಡಿಯಲ್ಲಿ 2 ರೀತಿಯ ನಿಧಿಗಳನ್ನ ಸ್ಥಾಪನೆ ಮಾಡಲಾಗಿತ್ತು. ಒಂದು NDRF, ಮತ್ತೊಂದು SDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಅದೇ ರೀತಿ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ನೋಡಿ, ಇದ್ರ ಮೇಲೆ ಸ್ವಲ್ಪ ಡೀಪಾಗಿ ತಿಳ್ಕೊಳ್ತಾ ಹೋಗೋಣ. ಸ್ವಲ್ಪ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಡೀಪಾಗಿ ಪ್ರಶ್ನೆನ ಕೇಳ್ತಾ ಹೋಗ್ಬೋದು. SDRF ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅದು DM Act 2005ನ ಅಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಲಾಗಿದೆ. ಅಂಡ್ ಯಾವಾಗಲೂ ಕೂಡ ಇದರಲ್ಲಿ 75%, 75% ಹಣವನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ. ಕರ್ನಾಟಕ ಇರಬಹುದು, ತಮಿಳುನಾಡು ಇರಬಹುದು, ಮಹಾರಾಷ್ಟ್ರ ಇರಬಹುದು, ಆಯಾ ರಾಜ್ಯಗಳ ಈ ವಿಪತ್ತು ನಿರ್ವಹಣಾ ನಿಧಿಗೆ ಕೇಂದ್ರ ಸರ್ಕಾರ 75% ಹಣವನ್ನು ಕೊಡುತ್ತೆ. ಉಳಿದಂತಹ 25% ಆಯಾ ರಾಜ್ಯಗಳು ಹಾಕೋಬೇಕು. ಅಂಡ್ ಒಂದು ಮಾತು ನೆನ್ಪಿಟ್ಕೋಬೇಕು, ಈ ಒಂದು ನಿಧಿಯಲ್ಲಿ ಇರತಕ್ಕಂಥ ಹಣವನ್ನು ಸುಮ್ಮನೆ ಆ ರಾಜ್ಯಗಳು ತೆಗೆದುಕೊಂಡ್ಬಿಟ್ಟು ಬಳಸೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಡ್ಯಾಮ್ ಕಟ್ಟಬೇಕು, ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಈ ಹಣವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಕೇವಲ ನಮ್ಮ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಿಂದ ಘೋಷಿಸಲ್ಪಟ್ಟಂತಹ ಡಿಸಾಸ್ಟರ್ಸ್, ಅಂದರೆ ಎಲ್ಲದನ್ನೂ ಕೂಡ ಅವರು ವಿಪತ್ತು ಅಂತ ಕ್ಲಾಸಿಫೈ ಮಾಡಲ್ಲ. ಕೇವಲ ಒಂದು ವೇಳೆ ನಮ್ಮ ಕೇಂದ್ರ ಸರ್ಕಾರ ಯಾವುದೋ ಒಂದು ಫಿನಾಮಿನನ್ನ ವಿಪತ್ತು ಅಥವಾ ಡಿಸಾಸ್ಟರ್ ಅಂತ ಹೇಳಿ ಘೋಷಣೆ ಮಾಡ್ತು ಅಂತ ಹೇಳಿದ್ರೆ, ಅವಾಗ ಮಾತ್ರ ಆ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಹಣವನ್ನು ಈ SDRFನಿಂದ ಹೊರ ತೆಗಿಬಹುದು. ಸೊ ಹಾಗಾಗಿ ಈ ಕೋವಿಡ್ ಬಂದಿರೋ ಕಾರಣದಿಂದ ಕೇಂದ್ರ ಸರ್ಕಾರ ಆಲ್ರೆಡಿ ಅದನ್ನು ಡಿಸಾಸ್ಟರ್ ಅಂತ ಹೇಳಿ ಕ್ಲಾಸಿಫೈ ಮಾಡಿರೋ ಕಾರಣದಿಂದ ನಮ್ಮ ಕರ್ನಾಟಕ ಕೋವಿಡ್ ರಿಲೀಫ್ಗಾಗಿ ಈ ಹಣವನ್ನು ತೆಗಿಬಹುದು. ಆ್ಯಂಡ್ ಮತ್ತೊಂದು ವಿಚಾರ ಗೊತ್ತಿರಬೇಕು ನಿಮಗೆ, ಇದು ಮಾಮೂಲಿ ಎಲ್ಲ ರಾಜ್ಯಗಳಿಗಾಯಿತು. ಅದೇ ಈಶಾನ್ಯ ಭಾರತದ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಅದೇ ರೀತಿ ಸಿಕ್ಕಿಂ ತರದ ಹಿಮಾಲಯನ್ ರಾಜ್ಯಗಳು, ಉತ್ತರಾಖಂಡ್ ಇರಬಹುದು, ಅಂತಹ ರಾಜ್ಯಗಳು. ಸೊ ಇವುಗಳಿಗೆ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ 90% ಹಣವನ್ನೇ ಕೇಂದ್ರ ಸರ್ಕಾರ ಕೊಡುತ್ತೆ. ಉಳಿದಂತಹ 10% ಮಾತ್ರ ಆಯಾ ರಾಜ್ಯಗಳು ಹಾಕೋಬೇಕಾಗುತ್ತೆ.
ನೋಡಿ ಬಹಳ ಡೀಪ್ ಆಗಿರತಕ್ಕಂತಹ ಒಂದು ಕಾನ್ಸೆಪ್ಟ್ ಇನ್ನು ಟ್ವಿಸ್ಟ್ ಮಾಡಿಬಿಟ್ಟು ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಎಲ್ಲ ಕಾನ್ಸೆಪ್ಟ್ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿರಬೇಕಾಗುತ್ತೆ. ಆ್ಯಂಡ್ ಇನ್ನು ಮತ್ತೊಂದು ಕ್ಲಾಸ್ ಕೂಡ ಇದೆ. ಕೆಲವೊಮ್ಮೆ ರಾಜ್ಯ ಸರ್ಕಾರಗಳಿಗೆ ತುರ್ತಾಗಿ ಒಂದಷ್ಟು ಅಗತ್ಯತೆ ಉಂಟಾಗುತ್ತೆ, ಚಿಕ್ಕದಾಗಿ ಒಂದು ಪ್ರವಾಹ ಉಂಟಾಗುತ್ತೆ, ಚಿಕ್ಕದಾಗಿ ಒಂದು ಬರಗಾಲ ಉಂಟಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಈ ಏನು SDRF ನಿಧಿ ಇರುತ್ತೆ ಅದರ 10% ಹಣವನ್ನು 10% ಅವರು ತಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಬಟ್ ಇನ್ನು 90% ತೆಗಿಬೇಕು ಅಂತ ಹೇಳಿದ್ರೆ ಆ ಒಂದು ಡಿಸಾಸ್ಟರ್ನ ಕೇಂದ್ರ ಸರ್ಕಾರ ಅಧಿಕೃತವಾಗಿ ವಿಪತ್ತು ಅಂತ ಹೇಳಿ ಘೋಷಣೆ ಮಾಡಿರಬೇಕು. ಸೊ ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಪ್ರಶ್ನೆ. ಸೊ ಆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಭಾಗದಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ HK ಪಾಟೀಲ್ ಬಗ್ಗೆ ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ದೇನೆ. ಕರ್ನಾಟಕದ PSC ನ ಅವರು ಮುಖ್ಯಸ್ಥರಾಗಿದ್ದಾರೆ ಪ್ರಸಕ್ತವಾಗಿ. ಸೊ ಇಷ್ಟು ಡೀಟೇಲ್ಸ್ನ ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿದ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಟ್ರಂಪ್ ಬಾರ್ಸ್ ವೆರಿ ಸಾರಿ, ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ನಿವೆ ಕಂಟಿನ್ಯೂ ಮಾಡ್ತೀನಿ. ಟ್ರಂಪ್ ಬಾರ್ಸ್ H1B ವೀಸಾ ಹೋಲ್ಡರ್ಸ್ ಫ್ರಮ್ ಫೆಡರಲ್ ಜಾಬ್ಸ್. ನೋಡಿ ಇದು ಕೂಡ ನಿನ್ನೆ ಬಂದಿರತಕ್ಕಂಥ ಒಂದು ಸುದ್ದಿ. ನಿಮಗೆಲ್ಲ ಗೊತ್ತಿರಬಹುದು 2020 ಅಮೆರಿಕಾದಲ್ಲಿ ಎಲೆಕ್ಷನ್ ಇಯರ್, ಪ್ರೆಸಿಡೆನ್ಷಿಯಲ್ ಪೋಲ್ಸ್ ಅಥವಾ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಮತದಾರರ ಗಮನವನ್ನು ಸೆಳೆಯಲಿಕ್ಕೆ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ್ಯಂಡ್ ಅದರ ಅಂಗವಾಗಿ ಅವರು H1B ವೀಸಾ ಹೋಲ್ಡರ್ಸ್, H1B ವೀಸಾ ಅಂದ್ರೆ ಏನು ಅಂತ ಕೂಡ ಡಿಸ್ಕಸ್ ಮಾಡ್ತೀನಿ. ಬಟ್ H1B ವೀಸಾ ಅಂತ ಸಾಕಷ್ಟು ದಿನಗಳಿಂದ ಸುದ್ದಿಯಲ್ಲಿದೆ. ಸ್ಪೆಷಲಿ ನಮ್ಮ ಭಾರತೀಯ ಏನು ಅಮೆರಿಕನ್ ಡ್ರೀಮನ್ನು ಇಟ್ಕೊಂಡಿದ್ರು ಅಮೆರಿಕಕ್ಕೆ ತೆರಳಬೇಕು ಅಂತ ಹೇಳಿ. ಸೊ ಆ ವ್ಯಕ್ತಿಗಳಿಗೆ H1B ವೀಸಾ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಈ ಒಂದು ವೀಸಾವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅಮೆರಿಕಾದ ಫೆಡರಲ್ ಜಾಬ್ಸ್ನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸೊ ಫೆಡರಲ್ ಜಾಬ್ಸ್ ಅಂದ್ರೆ ಏನು, H1B ವೀಸಾ ಅಂದ್ರೆ ಏನು, ಇವೆಲ್ಲವೂ ಕೂಡ ತಿಳ್ಕೊಳ್ತಾ ಹೋಗೋಣ. ಒಂದು ವಿಚಾರ ನಿಮಗೆ ನೆನಪಿರಬೇಕು, ಫೆಡರಲ್ ಅಂತ ಹೇಳಿದ್ರೆ ನೋಡಿ ಇಂಡಿಯಾದಲ್ಲಿ ನಾವು ಯೂನಿಯನ್ ಗೌರ್ಮೆಂಟ್ ಅಂತ ಕರಿತೀವಿ. ಯಾವುದೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಪ್ರಕಾಶ್ ಜಾವಡೇಕರ್ ಇರಬಹುದು, ಪಿಯೂಷ್ ಗೋಯಲ್ ಇರಬಹುದು, ಅವ್ರನ್ನ ಯೂನಿಯನ್ ಮಿನಿಸ್ಟರ್, ಕೇಂದ್ರ ಸರ್ಕಾರದ ಮಂತ್ರಿ ಅಂತ ಕರಿತೀವಿ. ಬಟ್ ಅಮೆರಿಕದಲ್ಲಿ ಫೆಡರಲ್ ಅಂತ ಯೂಸ್ ಮಾಡಲಾಗುತ್ತೆ. ಅಲ್ಲಿನ ಬ್ಯಾಂಕ್ ಆದರೆ ಫೆಡರಲ್ ಬ್ಯಾಂಕ್ ಆಫ್ ಅಮೆರಿಕಾ, ಫೆಡರಲ್ ಗೌರ್ಮೆಂಟ್. ನಮ್ಮಲ್ಲಿ ಯೂನಿಯನ್ ಅಂತ ಯಾವ ರೀತಿ ಯೂಸ್ ಮಾಡ್ತೀವೋ ಅಮೆರಿಕದಲ್ಲಿ ಫೆಡರಲ್ ಅಂತ ಯೂಸ್ ಮಾಡಲಾಗುತ್ತೆ. ಇದು ಯಾಕೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಈ ಒಂದು ಏನು ಗೌರ್ಮೆಂಟ್ನ ವ್ಯವಸ್ಥೆ ಏನಿದೆ, ಸರ್ಕಾರಗಳ ವ್ಯವಸ್ಥೆಯ ಕುರಿತಾಗಿ ಡೀಪಾಗಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನಿಮಗೆ ಅವುಗಳು ಕೂಡ ನೀವು ಸರ್ಕಾರದ ವ್ಯವಸ್ಥೆ, ಸಿಸ್ಟಮ್ ಆಫ್ ಗೌರ್ಮೆಂಟ್ಸ್ ಅನ್ನು ನೋಡ್ತಾ ಹೋದ್ರೆ ನಿಮಗೆ ಒಂದು ತುದಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕಂಡುಬರುತ್ತೆ, ಮತ್ತೊಂದು ತುದಿಯಲ್ಲಿ ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ಅಥವಾ ಇಂಗ್ಲೆಂಡ್ ಏನಿದೆ ಅವು ಕಂಡುಬರುತ್ತೆ. ಭಾರತ ಇವೆರಡರ ನಡುವೆ ಇಲ್ಲೆಲ್ಲೋ ಒಂದು ಕಡೆ ಕಾಣಕ್ಕೆ ಸಿಗುತ್ತೆ ನಿಮಗೆ ಇಂಡಿಯಾ. ಸೊ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಅಮೆರಿಕದಲ್ಲಿ ಫಾಲೋ ಮಾಡ್ತಕ್ಕಂತಹದ್ದು ಫೆಡರಲ್ ಸಿಸ್ಟಮ್, ಅದೇ ರೀತಿ UK ಯಲ್ಲಿ ಫಾಲೋ ಮಾಡ್ತಕ್ಕಂತಹದ್ದು ಯೂನಿಯನ್ ಸಿಸ್ಟಮ್. ಸೊ ಡಿಫ್ರೆನ್ಸ್ ಏನಪ್ಪ ಯೂನಿಯನ್ಗೂ ಫೆಡರೇಷನ್ಗೂ ಅಂತ ಹೇಳಿದ್ರೆ, ಫೆಡರೇಷನ್ ಅಂತ ಹೇಳಿದ್ರೆ ಕೆಲವು ರಾಜ್ಯಗಳು ಅಥವಾ ಕೆಲವು ಸಂಸ್ಥಾನಗಳು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ಬಿಟ್ಟು ಒಟ್ಟಾಗಿ ಒಂದು ದೇಶವನ್ನ ರಚನೆ ಮಾಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಅಮೆರಿಕದ ಹೆಸರೇನಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಂದ್ರೆ ಅಮೆರಿಕಾ ಖಂಡ ಏನು ಬರುತ್ತೆ ಉತ್ತರ ಅಮೆರಿಕಾ, ಅದರಲ್ಲಿ ಸುಮಾರು 50 ರಾಜ್ಯಗಳು ಒಂದು ಒಪ್ಪಂದದ ಮೇರೆಗೆ ಒಂದು ದೇಶವನ್ನ ಮಾಡ್ಕೊಂಡಿದ್ದಾವೆ. ಸೊ ಹಾಗಾಗಿ ಅಮೆರಿಕಾ ಫೆಡರಲ್ ಸಿಸ್ಟಮ್, ಅಲ್ಲಿ ರಾಜ್ಯಗಳಿಗೆ ಸಾಕಷ್ಟು ಹೆಚ್ಚಿನ ಅಧಿಕಾರ ಇರುತ್ತೆ, ಫೆಡರಲ್ ಗೌರ್ಮೆಂಟ್ಗೆ ಸ್ವಲ್ಪ ಕಡಿಮೆ ಅಧಿಕಾರ ಇರುತ್ತೆ. ಅಲ್ಲಿನ ಕೇಂದ್ರ ಸರ್ಕಾರವನ್ನು ನಾವು ಫೆಡರಲ್ ಗೌರ್ಮೆಂಟ್ ಅಂತ ಕರಿತೀವಿ. ಅದೇ ನೀವು ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ UK ಯುನೈಟೆಡ್ ಕಿಂಗ್ಡಮ್ ಕಾಣುತ್ತೆ. ಯುನೈಟೆಡ್ ಕಿಂಗ್ಡಮ್ ಯಾವುದೇ ಕಾರಣಕ್ಕೂ ಈ ಬೇರೆ ಬೇರೆ ರಾಜ್ಯಗಳು ಸೇರಿಬಿಟ್ಟು ಆಗಿರ್ತಕ್ಕಂತಹ ಒಂದು ದೇಶವಲ್ಲ. ಬಟ್ ಇರ್ತಕ್ಕಂತಹ ದೇಶವನ್ನ ಈ ಆಡಳಿತಾತ್ಮಕ ಒಂದು ಕಂಫರ್ಟ್ಗಾಗಿ, ಈ ಅಡ್ಮಿನಿಸ್ಟ್ರೇಟಿವ್ ಈಸ್ಗಾಗಿ ಆ ಒಂದು ದೇಶವನ್ನ ಬೇರೆ ಬೇರೆ ಒಂದು ಕೌಂಟಿಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ಯಾವ ರೀತಿ ಭಾರತದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅನ್ನಾಗಿ ಮಾಡಲಾಗಿದೆಯೋ ಅದೇ ರೀತಿ UK ಕೂಡ ಡಿವಿಷನ್ ಮಾಡಲಾಗಿದೆ. ಸೊ ಹಾಗಾಗಿ ಇದು ಯೂನಿಯನ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಬಟ್ ಭಾರತ ಬಂದ್ಬಿಟ್ಟು ಯೂನಿಯನ್ನೂ ಅಲ್ಲ, ಫೆಡರಲ್ ಸಿಸ್ಟಮ್ನೂ ಅಲ್ಲ. ಅಮೆರಿಕದಲ್ಲಿ ಇರುವಷ್ಟು ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ರಾಜ್ಯಗಳಿಗೆ ಇಲ್ಲ. ಅದೇ ರೀತಿ UK ಯಲ್ಲಿ ಇರತಕ್ಕಂತಹ ಒಂದು ನಿರ್ಬಂಧನೆ ರಾಜ್ಯಗಳ ಮೇಲೆ ಭಾರತದಲ್ಲಿ ಇಲ್ಲ. ಸೊ ಹಾಗಾಗಿ ಇದು ನಾವು ದಯವಿಟ್ಟು ಬರ್ಕೋಬೇಕಾಗುತ್ತೆ. ಕ್ವಾಸಿ ಫೆಡರಲ್ ಅಂತ ಕರಿತೀವಿ. ಸೊ ಅರೆ ಫೆಡರಲ್ ಸಿಸ್ಟಮ್ ಅಂತ ಕೂಡ ಕರಿಬಹುದು. ಸೊ ಕ್ವಾಸಿ ಫೆಡರಲ್ ಅನ್ನೋದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ನಮ್ಮ ಭಾರತೀಯ ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಅದು ಸಿಂಬಲೈಸ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಅಮೆರಿಕದಲ್ಲಿ ಫೆಡರಲ್ ಒಂದು ಜಾಬ್ಸ್ ಅಂತ ಹೇಳಿದ್ರೆ ಅಮೆರಿಕದ ಕೇಂದ್ರ ಸರ್ಕಾರದ ಜಾಬ್ಗಳು. ಇದನ್ನು ಭಾರತದಲ್ಲಿ ಕೊಡೋದಾಗಿದ್ರೆ ಯೂನಿಯನ್ ಜಾಬ್ಸ್ ಅಂತ ಕೊಡ್ತಾ ಇದ್ರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂತ ಕೊಡ್ತಾ ಇದ್ರು. ಸೊ ಅಮೆರಿಕದಲ್ಲಿ ಫೆಡರಲ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಜಾಬ್ಸ್. ಸೊ ನಿಮಗೆ ಗೊತ್ತಾಗ್ತಾ ಇರಬಹುದು, ಈಗ ಅಮೆರಿಕಾದಲ್ಲಿ H1B ವೀಸಾದಾರರಿಗೆ ಕೇವಲ ಅಲ್ಲಿನ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಮಾತ್ರ ಪರಿಗಣಿಸಲಾಗುವುದಿಲ್ಲ ಆಸ್ ಪರ್ ದ ಲೇಟೆಸ್ಟ್ ಆರ್ಡರ್. ಬಟ್ ಅಮೆರಿಕದ ಬೇರೆ ಬೇರೆ ರಾಜ್ಯಗಳು ಇನ್ನೂ ಕೂಡ ಈ H1B ವೀಸಾ ಹೊಂದಿರತಕ್ಕಂತಹ ಜನತೆಗೆ ಅಲ್ಲಿ ಕೆಲಸವನ್ನು ಕೊಡಬಹುದು. ಅಂಡ್ ಈಗ ನಾವು H1B ವೀಸಾ ಬಗ್ಗೆ ತಿಳ್ಕೊಳ್ಳೋಣ. ಹಲವಾರು ಬಾರಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗ್ತಿರುತ್ತೆ ನೋಡಿ. ಬೇಸಿಕಲಿ H1B ವೀಸಾ ಅಂತ ಹೇಳಿದ್ರೆ ನೋಡಿ, ವೀಸಾ ಅಂದ್ರೇನು?
ಬಹಳ ಜನಕ್ಕೆ ವೀಸಾ ಅಂದರೆ ಬಹಳ ಜನ ತಿಳ್ಕೊಂಡಿರ್ತೀರ, ಬಟ್ ಆದರೂ ಕೂಡ ಪಾಸ್ಪೋರ್ಟ್ ಮತ್ತು ವೀಸಾದಲ್ಲಿ ಕನ್ಫ್ಯೂಷನ್ ಇರುತ್ತೆ. ಪಾಸ್ಪೋರ್ಟ್ ನಮ್ಮ ದೇಶ ನಮಗೆ ಇಶ್ಯೂ ಮಾಡ್ತಕ್ಕಂತಹದ್ದು, ನಾವು ಟ್ರಾವೆಲ್ ಮಾಡಲಿಕ್ಕೆ ನಮ್ಮ ಬಳಿ ಇರತಕ್ಕಂತಹ ಒಂದು ಐಡೆಂಟಿಫಿಕೇಶನ್ ಪ್ರೂಫ್, ಒಂದು ಡಾಕ್ಯುಮೆಂಟ್ ಅದು. ಅದೇ ವೀಸಾ ಅಂತ ಹೇಳಿದ್ರೆ ನಾವು ಯಾವ ದೇಶಕ್ಕೆ ತೆರಳಬೇಕು ಆ ದೇಶದ ರಾಯಭಾರ ಕಚೇರಿ ನಮಗೆ ಇಶ್ಯೂ ಮಾಡುತ್ತೆ, ಅಲ್ಲಿ ನಾವು ಹೋಗಬಹುದು ಅಂತೇಳಿ. ಬೇರೆ ಬೇರೆ ರೀತಿಯಾದಂತಹ ವೀಸಾಗಳು ಸಿಗ್ತಾ ಹೋಗುತ್ತೆ. ಟೂರಿಸ್ಟ್ ವೀಸಾ, ಬಿಸ್ನೆಸ್ ವೀಸಾ, ಹೆಲ್ತ್ ವೀಸಾ, ಸ್ಟೂಡೆಂಟ್ ವೀಸಾ ಆ್ಯಂಡ್ ವರ್ಕ್ ವೀಸಾ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ವೀಸಾಗಳು ಬರ್ತಾ ಹೋಗುತ್ತೆ. ಬಟ್ H1B ವೀಸಾ ಅಂತ ಹೇಳಿದ್ರೆ ಇದೊಂದು ರೀತಿಯ ವರ್ಕ್ ವೀಸಾ, ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವೀಸಾ. ಈ H1B ವೀಸಾವನ್ನು ಯಾರೋ ಟೂರಿಸ್ಟ್ಗೆ ಕೊಡಲಾಗಲ್ಲ, ಯಾರೋ ಆರೋಗ್ಯ ಸಂಬಂಧಿ ಕಾರಣಗಳಿಗೆ ಅಮೆರಿಕಕ್ಕೆ ತೆರಳುತ್ತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕೊಡಲಾಗಲ್ಲ. ಬಟ್ ಇದನ್ನ ಅಮೆರಿಕಾದಲ್ಲಿ ಜಾಬ್ ಮಾಡಲಿಕ್ಕೆ, ಯಾರು ಉದ್ಯೋಗವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಆ ವ್ಯಕ್ತಿಗಳಿಗೆ ಕೊಡಲಾಗುತ್ತೆ. ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಆ್ಯಂಡ್ H1B ಅಂತ ಹೇಳಿದ್ರೆ ಕೇವಲ ಅಮೆರಿಕಕ್ಕೆ ಲಿಮಿಟ್ ಆಗಿರತಕ್ಕಂತಹ ಒಂದು ವೀಸಾ. ಇದು ಅಮೆರಿಕದವರು ಆಂತರಿಕವಾಗಿ ಮಾಡ್ಕೊಂಡಿರ್ತಕ್ಕಂತಹ ಒಂದು ವರ್ಗೀಕರಣ. ಸೊ ಈ ವೀಸಾವನ್ನು ಯಾರಿಗೆ ಕೊಡಲಾಗುತ್ತೆ ನೋಡಿ, ನಿಮಗೆಲ್ಲ ಗೊತ್ತಿರಬೇಕು. ಆಸ್ಟ್ರೇಲಿಯಾ ಇರಬಹುದು, ಇಂಗ್ಲೆಂಡ್ ಇರಬಹುದು, ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ಜನ ಭಾರತೀಯರಿದ್ದಾರೆ. ಬಟ್ ಅಲ್ಲೆಲ್ಲ ಟ್ಯಾಕ್ಸಿ ಡ್ರೈವರ್ಸ್ ಆಗಿ ನಮ್ಮವರಿದ್ದಾರೆ, ಅದೇ ರೀತಿ ಹೌಸ್ ಕೀಪಿಂಗ್ ಸ್ಟಾಫ್, ಹೀಗೆ ಚಿಕ್ಕ ಪುಟ್ಟ ಮ್ಯಾನ್ಯುವಲ್ ಲೇಬರ್ಸ್ ಆಗಿ ಅಲ್ಲಿ ವರ್ಕ್ ಮಾಡ್ತಾರೆ. ಬಟ್ ಒಂದು ಮಾತು ನಿಮಗೆ ನೆನಪಿರಬೇಕು, H1B ವೀಸಾವನ್ನು ಇಂತಹ ಕಾರ್ಮಿಕರಿಗೆ ಕೊಡಲಾಗುವಲ್ಲ. ಈ ಕಾರ್ಖಾನೆಗಳಲ್ಲಿ ವರ್ಕ್ ಮಾಡೋರು ಬೇರೆ ಬೇರೆ ಇಂಥವ್ರಿಗೆ ಕೊಡಲಾಗಲ್ಲ. ಬಟ್ ಕೇವಲ ಹೈ ಸ್ಕಿಲ್ಡ್ ವರ್ಕರ್ಸ್, ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕಾಗುತ್ತೆ. ಅತಿ ಹೆಚ್ಚಿನ ಕುಶಲತೆ ಅಥವಾ ನಿಪುಣತೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಮಾತ್ರ ಕೊಡಲಾಗುತ್ತೆ. ಏನು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಬಹುದು, ಡಾಕ್ಟರ್ಸ್ ಇರಬಹುದು, ಬೇರೆ ಬೇರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರಬಹುದು, ಇಂತಹ ವ್ಯಕ್ತಿಗಳಿಗೆ ಮಾತ್ರ ಈ H1B ವೀಸಾವನ್ನು ಕೊಡಲಾಗುತ್ತೆ. ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. H1B ವೀಸಾ ಒಂದ್ಸರಿ ಸಿಕ್ತು ಅಂತ ಹೇಳಿದ್ರೆ 3 ವರ್ಷಗಳ ಕಾಲ ಅವರು ಅಮೆರಿಕಾದಲ್ಲಿ ತೆರಳಿಬಿಟ್ಟು ಉದ್ಯೋಗವನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಆ್ಯಂಡ್ ಇದನ್ನು 6 ವರ್ಷಗಳವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಬಹುದು. 6 ವರ್ಷಗಳು ಫುಲ್ ಅದು ಅವರು ಕೋಟಾ ಮುಗಿತು ಅಂತ ಹೇಳಿದ್ರೆ ಅವರು ಬೇಕಂದ್ರೆ ಮತ್ತೊಮ್ಮೆ H1B ವೀಸಾಗೆ ಅಪ್ಲೈ ಮಾಡಬಹುದು. ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನೋಡ್ತೀರಾ ಟೆನೆಸಿ ವ್ಯಾಲಿ ಅಥಾರಿಟಿ. ಯಾಕೆ ಟ್ರಂಪ್ ಅವರು ಇಂತಹ ಒಂದು ಆದೇಶವನ್ನು ಹೊರಡಿಸಿದ್ರಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಈ ವಿಭಾಗದಲ್ಲಿ ನೋಡ್ತಿದ್ದೀರಾ, ಅಮೆರಿಕದ ಒಂದು ಪ್ರಖ್ಯಾತ ಸಂಸ್ಥೆ ಆಗಿರತಕ್ಕಂತಹ ಟೆನೆಸಿ ವ್ಯಾಲಿ ಅಥಾರಿಟಿ, ಇದು ಫೆಡರಲಿ ಓನ್ಡ್, ಅಂದರೆ ಅಮೆರಿಕದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂತಹ ಒಂದು ಸಂಸ್ಥೆ. ಟೆನೆಸಿ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಏನು 50 ರಾಜ್ಯಗಳು ಬರುತ್ತೆ, ಅದರಲ್ಲಿ ಟೆನೆಸಿ ಕೂಡ ಒಂದು ರಾಜ್ಯ ಆಗಿದೆ. ಬೇಸಿಕಲಿ ಟೆನೆಸಿ ವ್ಯಾಲಿ ಅಥಾರಿಟಿ ಅಂತ ಹೇಳಿದ್ರೆ ಒಂದು ಪವರ್ ಕಂಪನಿ. ಇದು ನ್ಯೂಕ್ಲಿಯರ್ ಪವರ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಸೋಲಾರ್ ಪವರ್, ಹೀಗೆ ಬೇರೆ ಬೇರೆ ಎಲೆಕ್ಟ್ರಿಸಿಟಿ ಜನರೇಷನ್ನ ವಿದ್ಯುತ್ ಉತ್ಪಾದನೆಯನ್ನು ಒಂದು ಸಂಸ್ಥೆ ಮಾಡುತ್ತೆ. ಅವರು ತಮ್ಮಲ್ಲಿರ್ತಕ್ಕಂತಹ ಸುಮಾರು 20% ಹುದ್ದೆಗಳನ್ನು ಬೇರೆಯವರಿಗೆ, ಹೊರ ದೇಶದವರು ಕೂಡ ಬರಬಹುದು, ಔಟ್ಸೋರ್ಸ್ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ್ರು, ಹೊರಗುತ್ತಿಗೆಯನ್ನು ಕೊಡ್ತೀವಿ ಅಂತೇಳಿ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಟ್ರಂಪ್ ಅವರು ಇದರಿಂದ ಅಮೆರಿಕನ್ನರಿಗೆ ಉದ್ಯೋಗದಲ್ಲಿ ನಷ್ಟ ಆಗುತ್ತೆ ಅಂತ ಹೇಳಿ ಈ ಟೆನೆಸಿ ವ್ಯಾಲಿ ಅಥಾರಿಟಿಯ ಒಂದು ಡಿಸಿಷನ್ನ ವಿರೋಧ ವ್ಯಕ್ತಪಡಿಸ್ಬಿಟ್ಟು H1B ವೀಸಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಅಮೆರಿಕಾದ ಫೆಡರಲ್ ಜಾಬ್ಸಲ್ಲಿ, ಅಮೆರಿಕ ಕೇಂದ್ರ ಸರ್ಕಾರದ ಯಾವುದೇ ಹುದ್ದೆಗಳಲ್ಲಿ ಅವಕಾಶ ಇಲ್ಲ ಅನ್ನುವಂತಹ ಒಂದು ಆದೇಶಕ್ಕೆ ಅವರು ನಿನ್ನೆ ಸಹಿ ಹಾಕಿದ್ದಾರೆ. ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. H1B ವೀಸಾ ಕೇಳಬಹುದು. H1B ವೀಸಾ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಬಹಳಷ್ಟು ಜನ ಭಾರತೀಯರು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಏನು ಅಮೆರಿಕದಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಈ H1B ವೀಸಾ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಬಾರಿ ಪ್ರಶ್ನೆ ಬರಬಹುದು, ಸ್ಪೆಷಲಿ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಇದರ ಕುರಿತು ಕೇಳಬಹುದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಬಿಹಾರ್ ರೆಕಮೆಂಡ್ಸ್ CBI ಪ್ರೋಬ್ ಇಂಟು ಆಕ್ಟರ್ಸ್ ಡೆತ್. ನೋಡಿ, ಈ ಭಾಗದಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸಿರತಕ್ಕಂತಹದ್ದು ಒಬ್ಬ ಉದಯೋನ್ಮುಖ ಬಾಲಿವುಡ್ ನಟ. ಇತ್ತೀಚೆಗಷ್ಟೇ ದುರದೃಷ್ಟವಶಾತ್ ಅವರು ಸೂಸೈಡನ್ನು ಮಾಡ್ಕೊಂಡಿದ್ರು, ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಸುಶಾಂತ್ ಸಿಂಗ್ ರಾಜ್ಪೂತ್, ಏನು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ MS ಧೋನಿ ಅವರ ಬಯೋಪಿಕ್, MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ ಅಂತಕ್ಕಂತಹ ಒಂದು ಸೂಪರ್ ಹಿಟ್ ಚಲನಚಿತ್ರದಲ್ಲಿ ಇವರು ನಟನೆ ಮಾಡಿಬಿಟ್ಟು ದೇಶಾದ್ಯಂತ ಮನೆ ಮಾತಾಗಿದ್ರು. ಬಟ್ ಅವರು ಒಂದು ನಿಗೂಢ ರೀತಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಸೊ ಇದಕ್ಕೆ ಕಾರಣವನ್ನು ಹುಡುಕಬೇಕು ಅಂತ ಹೇಳಿ ಸಾಕಷ್ಟು ಕೂಗು ಉಂಟಾಗ್ತಾ ಇದೆ. ಆ ಒಂದು ವಿಚಾರ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಪರೀಕ್ಷಾ ದೃಷ್ಟಿಯಿಂದ ಏನು ಬೇಕು ಅಷ್ಟನ್ನು ಮಾತ್ರ ನಾವು ತಿಳ್ಕೊಳ್ತಾ ಹೋಗೋಣ. ಒಂದು ವಿಚಾರ ಗೊತ್ತಿರಬೇಕು, ಮೂಲತಃ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರು ಬಿಹಾರದವರು. ಸೊ ಹಾಗಾಗಿ ನಿನ್ನೆ ಅಷ್ಟೇ ಬಿಹಾರದ ವಿಧಾನಸಭೆ ಏನಿದೆ, ಬಿಹಾರದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ, ಅವರು ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ದಾರೆ, ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಏನು ಸುಶಾಂತ್ ಸಿಂಗ್ ರಾಜ್ಪೂತ್ ಅವರ ಒಂದು ಸಾವು ಉಂಟಾಯಿತು, ಅದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅಂತ ಹೇಳಿ CBI ತನಿಖೆ ಮೂಲಕ ಬಯಲಿಗೆ ಬರಬೇಕು ಅಂತ ಹೇಳಿ ಒಂದು ರೆಕಮೆಂಡೇಶನ್ ಅನ್ನ, ಒಂದು ನಿರ್ಣಯವನ್ನು ಅಲ್ಲಿನ ಒಂದು ಬಿಹಾರ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಮಾಡಿದೆ. ಸೊ ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಬಿಕಾಸ್ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಈ ಒಂದು ಕೇಸಿನ ವಿಚಾರಣೆ ನಡೆಸಲಿಕ್ಕೆ ಪಾಟ್ನಾದಿಂದ, ಬಿಹಾರದ ರಾಜಧಾನಿ ಪಾಟ್ನಾದ SP ಮುಂಬೈಗೆ ಬಂದು ಇಳಿದಿದ್ರು. ಬಟ್ ಮುಂಬೈಲಿ ಅವರು ಬಂದು ಲ್ಯಾಂಡ್ ಆಗ್ತಿದ್ದಂಗೆ ಅವ್ರನ್ನ ಕೊರೋನಾ ವೈರಸ್ ಇರೋ ಕಾರಣದಿಂದ ನೀವು 14 ದಿನ ಕಡ್ಡಾಯವಾಗಿ ಕ್ವಾರಂಟೈನಲ್ಲಿ ಇರಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕ್ವಾರಂಟೈನ್ ಮಾಡಲಾಯಿತು. ಇದನ್ನು ಮಾಡ್ತಿರ್ತಕ್ಕಂಥದ್ದು ಮುಂಬೈ ಪೊಲೀಸ್. ಸೊ ಹಾಗಾಗಿ ಮುಂಬೈ ಪೊಲೀಸರ ಮೇಲೆ ಸಾಕಷ್ಟು ಶಂಕೆ ವ್ಯಕ್ತ ಆಗ್ತಿದೆ ಬೇರೆ ಬೇರೆ ರಂಗಗಳಲ್ಲಿ. ಅದೆಲ್ಲ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿಹಾರ್ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿ ಸ್ವಲ್ಪ CBI ಬಗ್ಗೆ ಕೂಡ ನಾವು ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬಿಕಾಸ್ CBI ನಮಗೀಗ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥದ್ದು. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. CBI ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನು ಇಂಟರ್ನ್ಯಾಷನಲಿ ಇಂಟರ್ಪೋಲ್ ಬರುತ್ತೆ,
ಅದಕ್ಕೆ ಭಾರತದ ನೋಡಲ್ ಏಜೆನ್ಸಿ ಇಂಟರ್ಪೋಲ್ ಭಾರತದಲ್ಲಿ ಏನಾದರೂ ರಿಕ್ವೆಸ್ಟ್ ಅನ್ನು ಕೊಡಬೇಕು ಅಥವಾ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ CBI ನ ಕಾಂಟ್ಯಾಕ್ಟ್ ಮಾಡುತ್ತೆ. ಅಂಡ್ CBI ನ ಹುಟ್ಟು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದನ್ನ ಸ್ವತಂತ್ರ ಪೂರ್ವದಲ್ಲೇ ನಮ್ಮ ದೇಶದಲ್ಲಿ ಹುಟ್ಟು ಹಾಕಲಾಯಿತು. ಆ ಟೈಮಲ್ಲಿ ಅದನ್ನ ಪೊಲೀಸ್ SPE ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೀಲಾಗ್ತಾ ಇತ್ತು. ಬಹಳ ಪ್ರಮುಖ. CBIಗೆ 1960-63 ಸಂದರ್ಭದಲ್ಲಿ 1960s ಅದಕ್ಕೆ CBI ಅಂತ ಮರುನಾಮಕರಣ ಮಾಡಲಾಯಿತು. ಬಟ್ ಅಲ್ಲಿವರೆಗೂ ಅದನ್ನ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೀಲಾಗ್ತಾ ಇತ್ತು. ಇದಕ್ಕೆ ಇದು ಒಂದು ಶಾಸನಬದ್ಧ ಸಂಸ್ಥೆ ಆಗಿದೆ. ಇದು ಎಲ್ಲಿಂದ ಅಧಿಕಾರವನ್ನು ಪಡೆದುಕೊಳ್ಳುತ್ತಪ್ಪ ಅಂತ ಹೇಳಿದ್ರೆ 1946ರಲ್ಲಿ ಒಂದು ಪ್ರಮುಖವಾದಂತಹ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಅದನ್ನ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಅಂತ ಕರೆಯಲಾಗುತ್ತೆ. ಪ್ರತಿಯೊಬ್ಬರು ಕೂಡ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಲೇಬೇಕಾಗುತ್ತೆ. CBI ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಿತು ಅಂತ ಕೇಳಿದ್ರೆ ನಾನು ಈಗ ತಾನು ಹೇಳಿದಂತಹ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ 1946. ಸೊ ಅದರ ಫುಲ್ ಫಾರ್ಮ್ ಬಹಳ ಪ್ರಮುಖವಾಗುತ್ತೆ. ಕೇಳ್ತಾರೆ ಪರೀಕ್ಷೆಯಲ್ಲಿ. CBI ಕೆಲವೊಮ್ಮೆ ಸುದ್ದಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಕೂಡ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ಒಂದು ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರುತ್ತೆ. ಪ್ರಸಕ್ತವಾಗಿ RK ಶುಕ್ಲಾ, ರಿಷಿ ಕುಮಾರ್ ಶುಕ್ಲಾ ಅವರು CBI ನ ಡೈರೆಕ್ಟರ್ ಆಗಿದ್ದಾರೆ, CBI ನ ಮುಖ್ಯಸ್ಥರಾಗಿದ್ದಾರೆ. ಪರೀಕ್ಷೆಯಲ್ಲಿ ಇವರ ಬಗ್ಗೆ ಕೂಡ ಕೇಳಬಹುದು. ಬಿಕಾಸ್ ಇವರು ಬರ್ಲಿಕ್ಕೆ ಮುಂಚೆ ರಾಕೇಶ್ ಅಸ್ಥಾನಾ, ನಾಗೇಶ್ವರ್ ರಾವ್, ಅಲೋಕ್ ವರ್ಮಾ ಹೀಗೆ ಸಾಕಷ್ಟು ಜನರ ಅಲ್ಲಿ ಒಂದು ಜಟಾಪಟಿ ನಡೀತಾ ಇತ್ತು. ಅಂಡ್ ಅದನ್ನೆಲ್ಲ ಆದಮೇಲೆ ರಿಷಿ ಕುಮಾರ್ ಶುಕ್ಲಾ ಅವ್ರನ್ನ CBI ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ಕೊಳ್ಳಾಯಿತು. ಇದು ಪರೀಕ್ಷಾ ದೃಷ್ಟಿ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ CBI ಇಂದ ಸ್ವಲ್ಪ ಟ್ರಿಕ್ಕಿ ಪ್ರಶ್ನೆ ಏನು ಬರ್ಬೋದಪ್ಪ ಅಂತ ಹೇಳಿದ್ರೆ CBI ಯಾವ ಇಲಾಖೆಯ ಅಡಿಯಲ್ಲಿ ಅಥವಾ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಇದು ಬಹಳ ಬಾರಿ ಕೇಳ್ತಾ ಇರ್ತಾರೆ. ನಾನು ಹಿಂದೆ ಕೂಡ ಹೇಳಿದ್ದೇನೆ. CAPF ನ ಅಡಿಯಲ್ಲಿ ಬರತಕ್ಕಂತಹ CRPF ಇರಬಹುದು, BSF ಇರಬಹುದು, ಅವುಗಳು ಯಾವ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಬಹಳಷ್ಟು ಜನ ರಕ್ಷಣಾ ಇಲಾಖೆ, ಡಿಫೆನ್ಸ್ ಮಿನಿಸ್ಟ್ರಿ ಅಂತ ಹಾಕ್ತಾರೆ. ಬಟ್ ಖಂಡಿತ ತಪ್ಪು. ಅವೆಲ್ಲವೂ ಕೂಡ ಹೋಮ್ ಮಿನಿಸ್ಟ್ರಿಯ ಕೆಳಗಡೆ ಬರ್ತವೆ. ಸೊ ಹೀಗೆ ಕೂಡ ಕೆಲವೊಮ್ಮೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಬಟ್ ಯಾವಾಗಲೂ ಕೂಡ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಂದ್ಬಿಟ್ಟು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಅದನ್ನು ನಾವು ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸ್ ಅಂಡ್ ಪೆನ್ಷನ್ ಅಂತ ಕರಿತೀವಿ. ತುಂಬಾ ಪ್ರಮುಖವಾಗಿರುತ್ತೆ. ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಇಬ್ರು ಕೂಡ ಬರ್ಕೋಬೇಕಾಗುತ್ತೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಅಂಡ್ ಪೆನ್ಷನ್ ಅತ್ಯಂತ ಪ್ರಮುಖವಾಗಿರುತ್ತೆ. ಅಂಡ್ ಪ್ರಸಕ್ತವಾಗಿ ಜಿತೇಂದ್ರ ಸಿಂಗ್ ಅವರು ಇದರ ಮಂತ್ರಿಯಾಗಿದ್ದಾರೆ. ಅಂದರೆ ಅವರು ಮಿನಿಸ್ಟರ್ ಆಫ್ ಸ್ಟೇಟ್ MOS ಆಗಿದ್ದಾರೆ. ಸೊ ಬಹಳ ಪ್ರಮುಖವಾದಂತಹ ಒಂದು ಇದನ್ನು ನೋಡಿದ್ರೆ ನಿಮಗೆ ಯಾವುದೋ ಚಿಕ್ಕ ಒಂದು ಮಿನಿಸ್ಟ್ರಿ ಅಥವಾ ಚಿಕ್ಕ ಒಂದು ಸಚಿವಾಲಯ ಅನಿಸಬಹುದು. ಬಟ್ ಆದರೂ ಕೂಡ ಸಿಬ್ಬಂದಿ ಅಂತ ಇರೋ ಕಾರಣದಿಂದ ಇದು ಬೇರೆ ಬೇರೆ ಟ್ರಾನ್ಸ್ಫರ್ಸ್ ಇರಬಹುದು, ಮುಂತಾದಂತಹ ಚಟುವಟಿಕೆಗಳ ಬಗ್ಗೆ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿ ಕಂಡುಬರುತ್ತೆ. ಸೊ ಆ ಒಂದು ಡಿಪಾರ್ಟ್ಮೆಂಟನ್ನು ಕೂಡ, ಮಿನಿಸ್ಟ್ರಿಯನ್ನು ಕೂಡ ನೀವು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ನೀವು ಬಾಟಮ್ ಸುದ್ದಿ ನೋಡಬೇಕಾಗುತ್ತೆ. ನಾನಿನ್ನು ಹೈಲೈಟ್ ಮಾಡಿದ್ದೇನೆ. ಅಲ್ ಜಜೀರಾ ಸೇಸ್ ಇಟ್ಸ್ ಮಲೇಷಿಯನ್ ಆಫೀಸ್ ರೈಡೆಡ್. ನೆನ್ನೆ ಅಷ್ಟೇ ಒಂದು ಪ್ರಪಂಚದ ಪ್ರಖ್ಯಾತ ಮಾಧ್ಯಮ ಸಂಸ್ಥೆ ಅಲ್ ಜಜೀರಾ ಅನ್ನುವಂತಹ ಒಂದು ಸಂಸ್ಥೆ ತನ್ನ ಮಲೇಷಿಯಾದ ಕಚೇರಿ ಮೇಲೆ ಅಲ್ಲಿನ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ, ದಾಳಿಯನ್ನು ಮಾಡಿದ್ದಾರೆ. ಅಂದರೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಹೇಳ್ಕೊಂಡಿದೆ. ಸೊ ಅಲ್ ಜಜೀರಾ ಅಂದ್ರೆ ಏನೋ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಅಲ್ ಜಜೀರಾ ನಮ್ಮ ದೇಶದಲ್ಲಿ ಬಹಳ ಫೇಮಸ್. ಇದು ಹಾಗೆ ನೋಡಿದ್ರೆ ಒಂದು ಪ್ರಪಂಚಾದ್ಯಂತ ಸಾಕಷ್ಟು ಒಂದು ಚಾಪನ್ನು ಮೂಡಿಸಿರ್ತಕ್ಕಂತಹ ಒಂದು ಮಾಧ್ಯಮ ಸಂಸ್ಥೆ. ನಿಮಗೆಲ್ಲ ಆಶ್ಚರ್ಯ ಅನಿಸಬಹುದು. ಆದರೂ ಕೂಡ ಇದು ಕತಾರ್ ದೇಶದ ಒಂದು ಸರ್ಕಾರಿ ಒಡೆತನದ ಮಾಧ್ಯಮ ಸಂಸ್ಥೆ. ಗೌರ್ಮೆಂಟ್ ಓನ್ಡ್ ಮೀಡಿಯಾ ಹೌಸ್ ಆಫ್ ಕತಾರ್. ಏನು ದೋಹಾ ಕತಾರ್ ಬರುತ್ತೆ, ಕತಾರ್ನ ಕ್ಯಾಪಿಟಲ್ ದೋಹಾ. ಸೊ ಅಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ. ಸೊ ಅಲ್ ಜಜೀರಾ ಅಂತ ಹೇಳಿದ್ರೆ ಅಲ್ಲಿನ ಒಂದು ಸರ್ಕಾರಿ ಒಡೆತನದ ಮಾಧ್ಯಮ. ಯಾವ ರೀತಿ ನಮ್ಮ ಭಾರತದಲ್ಲಿ ದೂರದರ್ಶನ್ ಬರುತ್ತೋ ಅದೇ ರೀತಿ ಕತಾರ್ನಲ್ಲಿ ಈ ಅಲ್ ಜಜೀರಾ ಬರುತ್ತೆ. ಅದೇ ರೀತಿ ನೀವು ಚೀನಾವನ್ನು ನೋಡಿದ್ರು ಕೂಡ ನಿಮಗೆ CCTV ಅಂತ ಬರುತ್ತೆ. ಚೀನಾ ದೇಶದಲ್ಲಂತೂ ಈ ಖಾಸಗಿ ಮಾಧ್ಯಮಗಳಿಗೆ ಅವಕಾಶನೇ ಇಲ್ಲ. ಅಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಸರ್ಕಾರಿ ಒಡೆತನದ್ದಾಗಿರುತ್ತೆ. ಸೊ CCTV ಅಂತ ಹೇಳಿದ್ರೆ ಚೈನಾ ಸೆಂಟ್ರಲ್ ಟೆಲಿವಿಷನ್ ಅಂತ ಹೇಳಿ ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಇಂಡಿಯಾದಲ್ಲಿ ದೂರದರ್ಶನ್, ಚೈನಾದಲ್ಲಿ CCTV, ಅದೇ ರೀತಿ ಕತಾರ್ನಲ್ಲಿ ನಿಮಗೆ ಈ ಅಲ್ ಜಜೀರಾ ಕಂಡುಬರುತ್ತೆ. ಅಮೆರಿಕದಂಥ ದೇಶಗಳಲ್ಲಿ ಈ ಸಾರ್ವಜನಿಕ ಅಥವಾ ಈ ಸರ್ಕಾರಿ ಒಡೆತನದ ಮಾಧ್ಯಮ ಸಂಸ್ಥೆಗಳು ಕಂಡುಬರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅಮೆರಿಕ ಒಂದು ಕ್ಯಾಪಿಟಲಿಸ್ಟ್ ಕಂಟ್ರಿ, ಒಂದು ಬಂಡವಾಳಶಾಹಿ ಒಂದು ವ್ಯವಸ್ಥೆ, ಬಂಡವಾಳಶಾಹಿ ಆರ್ಥಿಕತೆ, ಕ್ಯಾಪಿಟಲಿಸ್ಟ್ ಎಕಾನಮಿ. ಸೊ ಹಾಗಾಗಿ ಅಲ್ಲಿ ಪ್ರತಿಯೊಂದು ಕೂಡ ಖಾಸಗಿ ಸಂಸ್ಥೆಗಳು ನೋಡ್ಕೊಳ್ತವೆ. ಬಟ್ ಚೈನಾ ಬಂದ್ಬಿಟ್ಟು ಅದೊಂದು ಸೋಷಿಯಲಿಸ್ಟ್ ಎಕಾನಮಿ. ಸೊ ಅಲ್ಲಿ ಪ್ರತಿಯೊಂದನ್ನು ಕೂಡ ಸರ್ಕಾರ ಒಡೆತನದಲ್ಲಿ ಇಟ್ಕೊಂಡಿರುತ್ತೆ. ಬಟ್ ಭಾರತ ಒಂದು ಮಿಕ್ಸ್ಡ್ ಎಕಾನಮಿ, ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಭಾರತದಲ್ಲಿ ಫಾಲೋ ಮಾಡಲಾಗುತ್ತೆ. ಸೊ ಬೇರೆ ಬೇರೆ ಖಾಸಗಿ ಮಾಧ್ಯಮ ಸಂಸ್ಥೆಗಳು ಕೂಡ ಬರುತ್ತೆ. ಅದೇ ರೀತಿ ಸರ್ಕಾರಿ ಒಡೆತನದ ದೂರದರ್ಶನ್ ಇರಬಹುದು, ಆಲ್ ಇಂಡಿಯಾ ರೇಡಿಯೋ ಇರಬಹುದು, ಹೀಗೆ ಬರ್ತಾ ಹೋಗುತ್ತೆ. ಇದು ಕೇವಲ ಮಾಧ್ಯಮ ರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದೇಶಗಳಲ್ಲಿ ಹಿಂಗೆ ನಡೆಯುತ್ತೆ. ಸೊ ಅಲ್ ಜಜೀರಾ ಕೆಲವೊಮ್ಮೆ ಪ್ರಶ್ನೆ ಕೇಳಬಹುದು. ಇತ್ತೀಚೆಗಷ್ಟೇ ಸುದ್ದಿಯಲ್ಲಿರತಕ್ಕಂತಹ ಅಲ್ ಜಜೀರಾ ಅನ್ನುವಂತಹ ಪ್ರಖ್ಯಾತ ಮಾಧ್ಯಮ ಸಂಸ್ಥೆ ಯಾವ ದೇಶಕ್ಕೆ ಸೇರಿದ್ದಾಗಿದೆ? ಕತಾರ್ಗೆ ಸೇರಿದೆ.
ಇದು ಕೂಡ ಬಹಳ ಪ್ರಮುಖ. 2015ರಲ್ಲಿ ಇದು ಬಹಳ ನ್ಯೂಸಲ್ಲಿ ಇದ್ದು ನಮ್ಮ ದೇಶದಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ 2015ನಲ್ಲಿ ನಮ್ಮ ಭಾರತದ ಕೇಂದ್ರ ಸರ್ಕಾರ ಈ ಅಲ್ ಜಜೀರಾ ಮಾಧ್ಯಮ ಸಂಸ್ಥೆ ಮೇಲೆ 5 ದಿನಗಳ ಬ್ಯಾನ್ ಅನ್ನು ವಿಧಿಸಿದ್ರು. 5 ದಿನಗಳ ಕಾಲ ಆ ಒಂದು ಚಾನೆಲ್ ಅನ್ನು ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ನಿಷೇಧವನ್ನ ವಿಧಿಸಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಬಹಳ ಪದೇ ಪದೇ ಈ ಒಂದು ಅಲ್ ಜಜೀರಾ ಚಾನಲ್ ಭಾರತದ ಮ್ಯಾಪ್ ಅನ್ನ ಬಹಳ ತಪ್ಪಾಗಿ ತೋರಿಸ್ತಾ ಇತ್ತು. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ಪಾಕಿಸ್ತಾನದ ಭಾಗ ಅಂತ ತೋರಿಸ್ತಾ ಇತ್ತು. ಸೊ ಇದರಿಂದ ಕೇಳಿದಂತಹ ಭಾರತ ಸರ್ಕಾರ ಈ ಒಂದು ಮಾಧ್ಯಮ ಸಂಸ್ಥೆಯ ಮೇಲೆ 5 ದಿನಗಳ ಕಾಲ ನಿರ್ಬಂಧವನ್ನು ಹೇರಿದ್ರು. ಸೊ ಹಾಗಾಗಿ ನಮಗೆ ಇನ್ನಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಅಲ್ ಜಜೀರಾ. ಅಂಡ್ ಇಷ್ಟನ್ನು ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಗಮನ ಹರಿಸೋಣ. ಅಂಡ್ ಸುದ್ದಿ ಹೇಳುತ್ತೆ ಸ್ಪೇನ್ಸ್ ಫಾರ್ಮರ್ ಕಿಂಗ್ ಫ್ಲೀಸ್ ಕಂಟ್ರಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ನೆನ್ನೆ ಸ್ಪೇನ್ನ ರಾಜ ಅಂದರೆ ಮಾಜಿ ರಾಜ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂತಹ ಹುವಾನ್ ಕಾರ್ಲೋಸ್ ಅವರು ಆ ದೇಶದಿಂದ ಎಸ್ಕೇಪ್ ಆಗಿಬಿಟ್ಟು ಡೊಮಿನಿಕ್ ರಿಪಬ್ಲಿಕ್, ಯಾವಾಗ ಕಾಣಿಸ್ತಾ ಇದೆ ಡೊಮಿನಿಕಲ್ ರಿಪಬ್ಲಿಕ್ ಅನ್ನುವಂತಹ ಒಂದು ದೇಶಕ್ಕೆ ಪರಾರಿ ಆಗಿಬಿಟ್ಟಿದ್ದಾರೆ ಅಲ್ಲಿನ ಮಾಜಿ ರಾಜ ಅವರೇ. ಸೊ ಅವರ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ತಮ್ಮ ದೇಶದಿಂದ ಪಲಾಯನಗೈದಂತಹ ರಾಜ ಯಾರು, ಸ್ಪೇನ್ ರಾಜ ಯಾರು ಅಂತ ಕೇಳಿದ್ರೆ ಅಥವಾ ಮಾಜಿ ರಾಜ ಯಾರು ಅಂತ ಕೇಳಿದ್ರೆ ಹುವಾನ್ ಕಾರ್ಲೋಸ್, JUAN ಕಾರ್ಲೋಸ್. ನೋಡೋದು ಜುವಾನ್ ಕಾರ್ಲೋಸ್ ಅನ್ಸಬಹುದು, ಬಟ್ ಆದ್ರೂ ಕೂಡ ಅದನ್ನು ನಾವು ಹುವಾನ್ ಕಾರ್ಲೋಸ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಬಿಕಾಸ್ ಒಂದು ಲ್ಯಾಟಿನ್ ವರ್ಡ್, ಲ್ಯಾಟಿನಲ್ಲಿ ಹುವಾನ್ ಕಾರ್ಲೋಸ್ ಅಂತ ಕರೆಯಲಾಗುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು 2014ವರೆಗೂ ಕೂಡ ಇವರು ಸ್ಪೇನ್ ದೇಶದ ರಾಜ ಆಗಿದ್ರು. ಅಲ್ಲಿ ಇವತ್ತಿಗೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಸ್ತಿತ್ವದಲ್ಲಿದೆ. ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ಳಿ, ನಮ್ಮ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಬರ್ತಾ ಹೋಗುತ್ತೆ. ಡೆಮೋಕ್ರಸಿ ಬರುತ್ತೆ, ಡಿಕ್ಟೇಟರ್ಶಿಪ್ ಬರುತ್ತೆ, ಮೊನಾರ್ಕಿ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಬರುತ್ತೆ. ಬಟ್ ನಾನೀಗ ಮಾತಾಡ್ತಿರ್ತಕ್ಕಂತಹದ್ದು ಸ್ಪೇನ್ ದೇಶದ ಬಗ್ಗೆ. ಆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಸ್ತಿತ್ವದಲ್ಲಿದೆ. ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳ್ತಾರೆ, ಅಥವಾ ಅದನ್ನು ನಾವು ಕನ್ನಡದಲ್ಲಿ ಸಾಂವಿಧಾನಿಕ ರಾಜಪ್ರಭುತ್ವ ಅಂತ ಕರಿತೀವಿ. ಹಂಗಂದ್ರೇನು ನೋಡಿ, ಕೆಲವೊಂದು ರಾಜ್ಯಗಳಲ್ಲಿ ಅಬ್ಸಲ್ಯೂಟ್ ಮೊನಾರ್ಕಿ ಬರುತ್ತೆ. ಅಬ್ಸಲ್ಯೂಟ್ ಮೊನಾರ್ಕಿ ಅಂದರೆ ಅಲ್ಲಿ ರಾಜ ಹೇಳಿದ್ದೇ ವೇದವಾಕ್ಯ, ರಾಜ ಹೇಳ್ದಂಗೆ ನಡಿಬೇಕು. ಬಟ್ ಸ್ಪೇನ್ ಇರಬಹುದು, ಯುನೈಟೆಡ್ ಕಿಂಗ್ಡಮ್ ಇರಬಹುದು, ಇಂತಹ ದೇಶಗಳಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂದರೆ ರಾಜ ಆ ಒಂದು ದೇಶದ ನಾಮಮಾತ್ರ ಮುಖ್ಯಸ್ಥ ಆಗಿರ್ತಾನೆ. ಬಟ್ ಆದರೂ ಕೂಡ ಆ ದೇಶದ ನೈಜವಾದಂತಹ ಒಂದು ಕೆಲಸ ನಡೆಯೋದು ಅಲ್ಲಿನ ಒಂದು ಡೆಮೋಕ್ರೆಟಿಕ್ ಗೌರ್ಮೆಂಟ್, ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾದಂತಹ ಸರ್ಕಾರ ನಡೆಸುತ್ತೆ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸ್ಪೇನ್ ಮತ್ತು UK, ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅಬ್ಸಲ್ಯೂಟ್ ಮೊನಾರ್ಕಿ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಬಹಳ ಸಿಂಪಲ್ ಆಗಿ ಸೌದಿ ಅರೇಬಿಯಾ ಸಿಗುತ್ತೆ. ಸೌದಿ ಅರೇಬಿಯಾದಲ್ಲಿ ಏನಿದ್ದಾರೆ ಅಲ್ಲಿನ ರಾಜ ಅವ್ರು ಹೇಳಿದ್ದೇ ಅಲ್ಲಿ ನಡೆಯುತ್ತೆ. ಸೊ ಅದನ್ನು ಅಬ್ಸಲ್ಯೂಟ್ ಮೊನಾರ್ಕಿ ಅಂತ ಕರಿಬಹುದು. ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಆ್ಯಂಡ್ ಹಾಗಾಗ್ಲೇ ನೀವು ಸ್ಪೇನ್ನ ಅಧಿಕೃತ ಹೆಸರನ್ನು ನೋಡ್ತಾ ಹೋದ್ರಿ ಅಂದರೆ ನೋಡಿ, ಸ್ಪೇನ್ ಅಂತ ನಾವು ಕರಿತೀವಿ, ಬಟ್ ಅದರ ಒಂದು ಅಧಿಕೃತ ಹೆಸರೇನಪ್ಪ ಅಂತ ಹೇಳಿದ್ರೆ ಕಿಂಗ್ಡಮ್ ಆಫ್ ಸ್ಪೇನ್. ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಒಂದು ರಾಜಪ್ರಭುತ್ವ ಇದೆ, ಸಂವಿಧಾನಿಕ ರಾಜಪ್ರಭುತ್ವ ಅಥವಾ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಅದೇ ನೀವು ಭಾರತದಂತಹ ಪ್ರಜಾಪ್ರಭುತ್ವದ ಇರತಕ್ಕಂತಹ ದೇಶಗಳನ್ನ ನೋಡ್ತಾ ಹೋಗೋದಾದ್ರೆ ನಾವು ಅದನ್ನ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕರೆದ್ರೆ ನಮ್ದೊಂದು ಗಣತಂತ್ರ ರಾಜ್ಯ, ದಟ್ ಮೀನ್ಸ್ ನಮ್ದೊಂದು ಡೆಮೋಕ್ರೆಟಿಕ್ ಸ್ಟೇಟ್. ನಮ್ಮ ದೇಶ ಗಣತಂತ್ರ ಇರತಕ್ಕಂತಹ ಒಂದು ದೇಶ, ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರಿಬಹುದು. ಸೊ ಇದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಸ್ಪೇನ್ ಬಗ್ಗೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಹುವಾನ್ ಕಾರ್ಲೋಸ್ ಅವರ ಹೆಸರನ್ನು ಕೂಡ ನೆನ್ಪಿಟ್ಕೋಬೇಕು. ಆ್ಯಂಡ್ ಪ್ರಸಕ್ತವಾಗಿ ಸ್ಪೇನ್ನ ರಾಜ ಯಾರು ಅಂತ ಕೂಡ ಕೇಳಬಹುದು. ಪ್ರಸಕ್ತವಾಗಿ ಸ್ಪೇನ್ನ ರಾಜ ಬಂದ್ಬಿಟ್ಟು ಹುವಾನ್ ಕಾರ್ಲೋಸ್ ಅವರ ಪುತ್ರ ಕಿಂಗ್ ಫೆಲಿಪ್ 6. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕಿಂಗ್ ಫೆಲಿಪ್ 6 ಅನ್ನೋರು ಪ್ರಸಕ್ತವಾಗಿ ಸ್ಪೇನ್ನ ರಾಜ ಆಗಿದ್ದಾರೆ. ಆ್ಯಂಡ್ ಯಾಕೆ ಇವರು ಅವ್ರ ದೇಶವನ್ನು ಬಿಟ್ಟು ಓಡೋಗ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಬೇಸಿಕಲಿ ಇವರ ವಿರುದ್ಧ ಕೆಲವೊಂದು ಕರಪ್ಷನ್ ಚಾರ್ಜಸ್ ಇದ್ದು, ಅವರಿಗೆ ಅವರ ವಿರುದ್ಧ ಒಂದು ಭ್ರಷ್ಟಾಚಾರದ ಒಂದು ಪ್ರಕರಣಗಳಿದ್ವು. ಸೊ ಅದರಿಂದ ತಪ್ಪಿಸಿಕೊಳ್ಳುವಂತಹ ದೃಷ್ಟಿಯಿಂದ ಅವರು ಬೇರೆ ದೇಶಕ್ಕೆ ಪಲಾಯನಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹುವಾನ್ ಕಾರ್ಲೋಸ್ ಇರಬಹುದು, ಫಿಲಿಪ್ 6 ಇರಬಹುದು, ಇವರ ಹೆಸರನ್ನ ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನೀವು ಅಬ್ಡಿಕೇಟ್ ಅನ್ನುವಂತಹ ಒಂದು ವರ್ಡನ್ನ ನೋಡ್ತಾ ಇದ್ದೀರಾ. ಅಬ್ಡಿಕೇಶನ್ ಅಂದ್ರೆ ಏನು? ಪದತ್ಯಾಗ ಅಂತ ಕರಿಬಹುದು ಕನ್ನಡದಲ್ಲಿ. ನೋಡಿ 2019ರಲ್ಲಿ ಈ ಒಂದು ಸುದ್ದಿ ಸಾಕಷ್ಟು ಸುದ್ದಿ ಮಾಡಿತ್ತು, ಪದತ್ಯಾಗ, ಅಬ್ಡಿಕೇಶನ್. ಯಾಕಪ್ಪ ಅಂತ ಹೇಳಿದ್ರೆ 2019 ಏಪ್ರಿಲ್ ಮೇ ಸಂದರ್ಭದಲ್ಲಿ ಜಪಾನ್ ದೇಶದ ಸಾಮ್ರಾಟ ಅಥವಾ ಅಲ್ಲಿನ ರಾಜ ಆಗಿದ್ದಂತಹ ಅಕಿಹಿಟೋ ಅವರು, ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು, ಒಂದು ವರ್ಷ ಹಳೆಯ ನ್ಯೂಸ್, ಬಟ್ ಆದರೂ ಕೂಡ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಶ್ನೆಗಳು ಉಂಟಾಗಬಹುದು. ಸೊ ಜಪಾನ್ನ ರಾಜ ಅಕಿಹಿಟೋ ಅವರು ತಮ್ಮ ಪದತ್ಯಾಗವನ್ನು ಮಾಡಿದ್ರು. ತಮ್ಮ ರಾಜ ಪದವಿಯನ್ನು ತ್ಯಜಿಸ್ಬಿಟ್ಟು ತಮ್ಮ ಪುತ್ರ ನರುಹಿಟೋ ಅವ್ರನ್ನ ಅಲ್ಲಿನ ರಾಜ ಅಂತ ಹೇಳಿ ಘೋಷಣೆ ಮಾಡಿದ್ರು. ಸೊ ಆ ಒಂದು ಪ್ರಕ್ರಿಯೆನ ನಾವು ಅಬ್ಡಿಕೇಶನ್ ಅಂತ ಕರಿತೀವಿ. ನಿಮಗೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಕೂಡ ಹೆಲ್ಪ್ ಆಗುತ್ತೆ. ಅಬ್ಡಿಕೇಶನ್ ಅನ್ನು ನಾವು ಕನ್ನಡದಲ್ಲಿ ಪದತ್ಯಾಗ ಅಂತ ಕರಿಬಹುದು, ಪದದಿಂದ ನಿರ್ಗಮಿಸ್ತಕ್ಕಂತಹದ್ದು. ಸೊ ಅಕಿಹಿಟೋ ಮತ್ತು ನರುಹಿಟೋ ಜಪಾನ್ನ ಸಾಮ್ರಾಟರು, ಅವ್ರ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಸ್ಪೇನ್ನ ಈ ಒಂದು ಡೀಟೇಲ್ಸ್ನ ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆಕ್ಚುಲಿ ಹುವಾನ್ ಕಾರ್ಲೋಸ್ ಸಾಕಷ್ಟು ಅಚೀವ್ಮೆಂಟನ್ನು ಮಾಡಿದ್ರು. ಈ ಬಗ್ಗೆ ನೋಡ್ತಾ ಇದ್ದೀರಾ, 1975 ಸಂದರ್ಭದಲ್ಲಿ ಸ್ಪೇನನ್ನ ಒಬ್ಬ ಸರ್ವಾಧಿಕಾರಿ ಆಳ್ತಾ ಮಾಡ್ತಾ ಇದ್ರು. ಸೊ ಈ ಡಿಕ್ಟೇಟರ್ಶಿಪ್ ಅನ್ನ ತೊಡೆದು ಹಾಕ್ಬಿಟ್ಟು ಅಲ್ಲಿ ಈ ಒಂದು ಡೆಮೋಕ್ರಸಿಯನ್ನ
ಪ್ರಜಾಪ್ರಭುತ್ವವನ್ನು ಜಾರಿಗೆ ತರುವಲ್ಲಿ ಹುಯಾನ್ ಕಾರ್ಲೋಸ್ ಪ್ರಮುಖವಾದಂತಹ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ನಿಮಗೆ ಡೊಮಿನಿಕ್ ರಿಪಬ್ಲಿಕ್ ಕಾಣಿಸ್ತಾ ಇದೆ ನೋಡಿ. ಯಾಕೆ ಈ ಒಂದು ಸೌತ್ ಅಮೆರಿಕಾದ ಮತ್ತು ಸೆಂಟ್ರಲ್ ಅಮೆರಿಕಾದ ಮ್ಯಾಪ್ ಹಾಕಿದ್ದೀನಿ ಅಂತ ಹೇಳಿದ್ರೆ, ನಾವಾಗಲೇ ನೋಡಿದ್ವಿ ಡೊಮಿನಿಕನ್ ರಿಪಬ್ಲಿಕ್ ಅನ್ನುವಂತಹ ಒಂದು ದೇಶಕ್ಕೆ ಅವರು ಪಲಾಯನಗಿದ್ದಾರೆ. ಸೊ ಆ ದೇಶ ಎಲ್ಲಿ ಬರುತ್ತೆ ಅನ್ನೋದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಬಹುದು. ಸೊ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಡೊಮಿನಿಕನ್ ರಿಪಬ್ಲಿಕ್ ಬಹಳ ಚಿಕ್ಕದಾಗಿರ್ತಕ್ಕಂತಹ ಒಂದು ದೇಶ, ಕೆರಿಬಿಯನ್ನಲ್ಲಿ ಬರುತ್ತೆ, ಸೆಂಟ್ರಲ್ ಅಮೆರಿಕಾ, ಮಧ್ಯ ಅಮೆರಿಕಾ. ಬಟ್ ಅದು ಯಾವ ಖಂಡ ಅಂತ ಹೇಳಿದ್ರೆ ಅದು ಉತ್ತರ ಅಮೆರಿಕಾ, ನಾರ್ತ್ ಅಮೆರಿಕಾ ಖಂಡಕ್ಕೆ ಬರುತ್ತೆ. ಬಿಕಾಸ್ ಈ ಪನಾಮದಿಂದ ಈ ಕಡೆ ಬರೋದು ಮಾತ್ರ ವೆನೆಜುವೆಲಾ, ಕೊಲಂಬಿಯಾ ಏನಿದೆ ಇದು ಮಾತ್ರ ದಕ್ಷಿಣ ಅಮೆರಿಕಾ, ಅದಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕೂಡ ಉತ್ತರ ಅಮೆರಿಕಾ ಖಂಡದ ಭಾಗ. ಸೊ ಡೊಮಿನಿಕನ್ ರಿಪಬ್ಲಿಕ್ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡಿದಾಗೋಣ. ಸುದ್ದಿ ಹೇಳುತ್ತೆ HDFC ಬ್ಯಾಂಕ್ ನೇಮ್ಸ್ ಜಗದೀಶನ್ ಸಕ್ಸೆಸರ್ ಟು ಪುರಿ ಆಸ್ MD ಅಂಡ್ CEO. ನೋಡಿ, ಇದನ್ನೇ HDFC ಬ್ಯಾಂಕ್ಗೆ ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ನೇಮಕ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸಲಾಗಿದೆ. ಯಾಕೆ ಇದು ಇಷ್ಟೊಂದು ದೊಡ್ಡದಾಗಿ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹಿಂದೂಯಲ್ಲಿ ಅಂತ ಹೇಳಿದ್ರೆ ಯಾಕಿಷ್ಟು ದೊಡ್ಡದಾಗಿ ಹಿಂದೂ ಪತ್ರಿಕೆಯಲ್ಲಿ ಈ ಒಂದು ನ್ಯೂಸ್ ಅನ್ನು ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸಿರ್ತಕ್ಕಂಥ HDFC ಬ್ಯಾಂಕ್ ಏನಿದೆ ಇದು ನಮ್ಮ ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್, ದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. HDFC ತುಂಬ ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ಒಂದು ಬ್ಯಾಂಕ್, ಸಾಕಷ್ಟು ದೊಡ್ಡದಾಗಿದೆ. 1994 ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಆ್ಯಂಡ್ ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಸೊ HDFC ಬ್ಯಾಂಕ್ ಅಂತ ಕರಿಬಹುದು. ಸೊ ಇದಕ್ಕೆ ಹೊಸ CEO ಬಂದಿದ್ದಾರೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಮಾತ್ರವಲ್ಲ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲೂ ಕೂಡ ಇದನ್ನು ಖಂಡಿತ ಕೇಳಬಹುದು. ಆ್ಯಂಡ್ ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಇದುವರೆಗೂ ಕೂಡ ಆದಿತ್ಯ ಪುರಿ ಅವರು ಈ HDFC ಬ್ಯಾಂಕ್ನ MD ಆ್ಯಂಡ್ CEO ಆಗಿದ್ದರು. ಬಟ್ ಇನ್ಮುಂದೆ ಶಶಿಧರ್ ಜಗದೀಶನ್, ನೋಟ್ ಮಾಡ್ಕೊಳ್ಳಿ, ಶಶಿಧರ್ ಜಗದೀಶನ್ ಇನ್ಮುಂದೆ ಇದರ MD ಮತ್ತು CEO ಆಗಿರ್ತಾರೆ. ಆ್ಯಂಡ್ ಇತ್ತೀಚೆಗಷ್ಟೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ನೇಮಕಾತಿಗೆ ಸಹಿಯನ್ನು ಹಾಕ್ತು, ಅಂದರೆ ಅದನ್ನು ಅಪ್ರೂವ್ ಮಾಡ್ತು. ಬಿಕಾಸ್ ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ವಲಯವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ರೆಗ್ಯುಲೇಟ್ ಮಾಡ್ತಕ್ಕಂತಹದ್ದು ನಮ್ಮ RBI. ಸೊ RBIನ ಅನುಮೋದನೆ ಸಿಕ್ಕ ಬಳಿಕವೇ ಶಶಿಧರನ್ ಜಗದೀಶನ್ ಅವರನ್ನು ಈ HDFC ಬ್ಯಾಂಕ್ನ ಮುಖ್ಯ ಒಂದು MD ಆ್ಯಂಡ್ CEO ಆಗಿ ನೇಮಕ ಮಾಡಲಾಯಿತು. ಸೊ ಶಶಿಧರ್ ಜಗದೀಶನ್ ತುಂಬ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಥಿಯೇಟರ್ ಡಾಯನ್ ಇಬ್ರಾಹಿಂ ಅಲ್ಕಾಜಿ ಪಾಸಸ್ ಅವೇ. ಇದು ಕೂಡ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗಬಹುದು. ಬಿಕಾಸ್ ನಮ್ಮ ದೇಶದ ಒಬ್ಬ ಪ್ರಖ್ಯಾತ ರಂಗಕರ್ಮಿ, ಹಿರಿಯ ರಂಗಭೂಮಿ ಕಲಾವಿದ, ರಂಗಭೂಮಿ ಅಂತ ಹೇಳಿದ್ರೆ ಥಿಯೇಟರ್ ಆರ್ಟಿಸ್ಟ್ ಅಂತ ಕರಿಬಹುದು. ನಾವೇನು ನಾಟಕಗಳನ್ನ ನೋಡ್ತೀವಿ, ಡ್ರಾಮಾಸನ್ನು ನೋಡ್ತೀವಿ, ಅದರಲ್ಲಿ ಬರ್ತಕ್ಕಂತಹ ಕಲಾವಿದರನ್ನು ನಾವು ರಂಗಕರ್ಮಿಗಳು ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೇನು ಇಬ್ರಾಹಿಂ ಅಲ್ಕಾಜಿ ಕಾಣಿಸ್ತಾ ಇದ್ದಾರೆ, ಅವರೊಬ್ಬ ಹಿರಿಯ ರಂಗಕರ್ಮಿ, ಬೇಸಿಕಲಿ ಒಬ್ಬ ಡೈರೆಕ್ಟರ್ ಆಗಿದ್ದರು. ಅವರು ಹಲವಾರು ಸುಮಾರು 50ಕ್ಕಿಂತಲೂ ಹೆಚ್ಚಿನ ಡ್ರಾಮಾಗಳನ್ನು, ಪ್ಲೇಸ್ ಅಂತ ಕರಿತೀವಿ, ಪ್ಲೇಸ್ ಅಂತ ಹೇಳಿದ್ರೆ ಡ್ರಾಮಾಗಳು ಅಥವಾ ನಾಟಕಗಳು, 50ಕ್ಕಿಂತಲೂ ಹೆಚ್ಚಿನ ಜನಪ್ರಿಯ ನಾಟಕಗಳನ್ನು ಅವರು ನಿರ್ದೇಶನ ಮಾಡಿದ್ರು. ಆ್ಯಂಡ್ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ NSDಯ ಡೈರೆಕ್ಟರ್ ಕೂಡ ಆಗಿದ್ರು. NSD ಅಂದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಸರ್ಕಾರಿ ಒಡೆತನದ ಯಾವ ರೀತಿ IIT, IIM, ಏಮ್ಸ್ ಬರುತ್ತೋ ಅದೇ ರೀತಿ ಈ ನಾಟಕ ಒಂದು ತರಬೇತಿಯನ್ನು ಕೊಡುವಂತಹ ದೃಷ್ಟಿಯಿಂದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಸರ್ಕಾರಿ ಒಡೆತನದ್ದು ಇದು ನವದೆಹಲಿಯಲ್ಲಿ ಕಂಡುಬರುತ್ತೆ, NSD ಅಥವಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಆ್ಯಂಡ್ ಇದರ ಅತ್ಯಂತ ದೀರ್ಘಕಾಲದ ಡೈರೆಕ್ಟರ್ ಆಗಿದ್ದವರು ಇದೇ ಇಬ್ರಾಹಿಂ ಅಲ್ಕಾಜಿ ಅವರು. 1962ರಿಂದ 77 ಕೂಡ NSDಯ ಡೈರೆಕ್ಟರ್ ಅಥವಾ ಅದರ ನಿರ್ದೇಶಕರಾಗಿ ಕಾರ್ಯವನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಸೊ ಕೇವಲ ಈ ಒಂದು ನಿರ್ದೇಶನದಲ್ಲಿ, ನಾಟಕಗಳ ನಿರ್ದೇಶನದಲ್ಲಿ ಮಾತ್ರ ಅವರು ಛಾಪನ್ನು ಮೂಡಿಸಿಲ್ಲ, ಅದರ ಜೊತೆಗೆ ಅವರು ಈ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಈ ಡ್ರಾಮಾ ಸ್ಕೂಲ್ ಏನು ಬರುತ್ತೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಅದರ ಒಂದು ಆಡಳಿತದಲ್ಲೂ ಕೂಡ ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ. ಈ ಭಾಗದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಏನು 50ಕ್ಕಿಂತಲೂ ಹೆಚ್ಚಿನ ನಾಟಕಗಳನ್ನ ಅವರು ನಿರ್ದೇಶಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಗಿರೀಶ್ ಕಾರ್ನಾಡ್ ಅವರಿಂದ ರಚಿತವಾಗಿರ್ತಕ್ಕಂತಹ ತುಘಲಕ್ ಅನ್ನುವಂತಹ ಒಂದು ನಾಟಕವನ್ನು ಕೂಡ ಇವರು ನಿರ್ದೇಶಿಸಿದ್ದಾರೆ. ನೋಡಿ, ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳಿದ್ದಾರೆ ತುಘಲಕ್ ನಾಟಕವನ್ನು ಯಾರು ರಚಿಸಿದ್ದಾರೆ ಅಂತೇಳಿ. 1964ನಲ್ಲಿ ಇದನ್ನು ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿದ್ರು. ಸಾಕಷ್ಟು ಅವಾರ್ಡ್ಗಳನ್ನ ಪಡೆದಂತಹ ಒಂದು ನಾಟಕ ಇದು. ಏನು ದೆಹಲಿ ಸುಲ್ತಾನ್ಸ್ನಲ್ಲಿ ತುಘಲಕ್ ಒಂದು ಸಂತತಿಯಲ್ಲಿ ಬರ್ತಕ್ಕಂತಹ ಮೊಹಮ್ಮದ್ ಬಿನ್ ತುಘಲಕ್ ಏನಿದ್ದಾನೆ, ಆ ಒಂದು ರಾಜನ ಸ್ಟೋರಿಯನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಈ ತುಘಲಕ್ ನಾಟಕವನ್ನು ರಚನೆ ಮಾಡಲಾಗಿತ್ತು. ಅದನ್ನು ಕೂಡ ಇಬ್ರಾಹಿಂ ಅಲ್ಕಾಜಿ ಅವರು ನಿರ್ದೇಶಿಸಿದ್ರು. ಸೊ ಖಂಡಿತ ಇವ್ರ ಬಗ್ಗೆ ಪ್ರಶ್ನೆ ಉಂಟಾಗಬಹುದು. ಇಂತಹ ವಿಚಾರಗಳ ಮೇಲೆ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಲಾಗ್ತಿರುತ್ತೆ. ಇತ್ತೀಚೆಗಷ್ಟೇ ನಿಧನರಾದಂತಹ ಇಬ್ರಾಹಿಂ ಅಲ್ಕಾಜಿ ಯಾವ ರಂಗಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ ಅವರು ಒಬ್ಬ ಹಿರಿಯ ರಂಗಕರ್ಮಿ, ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಅಂತ ಕರಿಬಹುದು. ಈ ಬಗ್ಗೆ ನಿಮಗೆ ಡಾಯನ್ ಅಂತ ಕಾಣಿಸ್ತಾ ಇದೆ. ಡಾಯನ್ ಅಂದ್ರೇನು? ಇದು ಕೂಡ ಒಂದು ಇಂಗ್ಲೀಷ್ ವೊಕ್ಯಾಬ್ಯುಲರಿ ವರ್ಡ್, ಅದನ್ನು ಕೂಡ ನೀವು ಕಲ್ತ್ಕೋಬೇಕಾಗುತ್ತೆ. ಡಾಯನ್ ಅಂತ ಹೇಳಿದ್ರೆ ಯಾವುದೋ ಒಂದು ರಂಗದಲ್ಲಿ ಅತ್ಯಂತ ಹೆಚ್ಚು ಯಶಸ್ವಿಯಾಗಿರ್ತಕ್ಕಂತಹ ವ್ಯಕ್ತಿ, ಅತ್ಯಂತ ಹಿರಿಯ ವ್ಯಕ್ತಿ ಅಥವಾ ಅತ್ಯಂತ ಹೆಚ್ಚು ಹೆಸರನ್ನ ಮಾಡಿದಂತಹ ವ್ಯಕ್ತಿಯನ್ನು ಡಾಯನ್ ಅಂತ ಕರೆಯಲಾಗುತ್ತೆ.
ನೀವು ಇದೇ ರೀತಿ ಬೇರೆ ಬೇರೆ ವರ್ಡನ್ನ ಕೇಳಿಸ್ಕೊತಾ ಇರ್ತೀರಾ. ಟೈಕೂನ್ ಅಂತ ಕರೆಯಲಾಗುತ್ತೆ, ಬಿಸ್ನೆಸ್ ಟೈಕೂನ್. ಅದೇ ರೀತಿ ಮೀಡಿಯಾ ಮೊಗುಲ್. ನಾನು ನಿಮಗೆ ಇತ್ತೀಚೆಗಷ್ಟೇ ರೂಪರ್ಟ್ ಮರ್ಡೋಕ್, ಫಾಕ್ಸ್ ನ್ಯೂಸ್ನ ರೂಪರ್ಟ್ ಮರ್ಡೋಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವರೊಬ್ಬ ಮೀಡಿಯಾ ಮೊಗುಲ್ ಅಂತ ಹೇಳಿದ್ದೆ. ಅದೇ ರೀತಿ ರತನ್ ಟಾಟಾ ಅವ್ರನ್ನ, ಮುಖೇಶ್ ಅಂಬಾನಿ ಅವ್ರನ್ನ ಬಿಸ್ನೆಸ್ ಟೈಕೂನ್ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇವ್ರನ್ನ ಥಿಯೇಟರ್ ಡಾಯನ್, ಅಂದರೆ ಈ ನಾಟಕ ರಂಗದಲ್ಲಿ ಅತ್ಯಂತ ಹೆಚ್ಚು ಹೆಸರು ಮಾಡಿದಂತಹ ವ್ಯಕ್ತಿ ಡಾಯನ್ ಅಂತ ಕರಿಬಹುದು, ದೈತ್ಯ ಪ್ರತಿಭೆ ಅಂತ ಕರಿಬಹುದು. ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ವಿಶ್ವದ ಅತಿ ದೊಡ್ಡ ಆನ್ಲೈನ್ ಹ್ಯಾಕಥಾನ್ನ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ SIH ಸಾಫ್ಟ್ವೇರ್ 2020ರ 4ನೇ ಆವೃತ್ತಿಯ ಗ್ರ್ಯಾಂಡ್ ಫಿನಾಲೆಯನ್ನು ಉದ್ಘಾಟಿಸಿದವರು ಯಾರು? ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಇತ್ತೀಚೆಗಷ್ಟೇ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಆನ್ಲೈನ್ ಹ್ಯಾಕಥಾನ್ ಅನ್ನು ನಮ್ಮ ಭಾರತದಲ್ಲಿ ಆರ್ಗನೈಸ್ ಮಾಡಲಾಗಿದೆ. ಆ್ಯಂಡ್ ಅದನ್ನು ನಮ್ಮ ಸರ್ಕಾರನೇ ಆರ್ಗನೈಸ್ ಮಾಡ್ತಿರ್ತಕ್ಕಂಥದ್ದು. ಹ್ಯಾಕಥಾನ್ ಅಂದ್ರೇನು ನೋಡಿ, ಇದು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಆಗಿದೆ. ಈ ಹ್ಯಾಕಥಾನ್ ಇವೆಂಟ್ನಲ್ಲಿ ಏನು ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಈ ಪ್ರೋಗ್ರಾಮರ್ಸಿಗೆ ಮತ್ತು ಸಾಫ್ಟ್ವೇರ್ ಎಂಥೂಸಿಯಾಸ್ಟ್ ಇರ್ತಾರೆ, ಅವರಿಗೆ ಕೆಲವೊಂದು ಪ್ರಾಬ್ಲಮ್ಸನ್ನು ಕೊಡಲಾಗುತ್ತೆ. ಅದನ್ನು ಕೋಡಿಂಗ್ ಇರಬಹುದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರಬಹುದು, ಮುಂತಾದಂತಹ ಟೂಲ್ಸ್ಗಳನ್ನ ಬಳಕೆ ಮಾಡಿಬಿಟ್ಟು ಅವರು ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕಂಡುಹಿಡಿಯತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಒಂದು ರೇಸ್ ಥರ ಆಗುತ್ತೆ, ಲಿಮಿಟೆಡ್ ಟೈಮ್ ಇರುತ್ತೆ. ಅಲ್ಲಿ ಅವರು ಒಂದು ಸಾಫ್ಟ್ವೇರ್ನೋ ಅಥವಾ ಹಾರ್ಡ್ವೇರ್ನೋ ಅಭಿವೃದ್ಧಿಪಡಿಸ್ತಾರೆ. ಆ್ಯಂಡ್ ಇಂತಹ ಒಂದು ಚಾಲೆಂಜನ್ನು ಹ್ಯಾಕಥಾನ್ ಅಂತ ಕರೆಯಲಾಗುತ್ತೆ. ಸೊ ನಿಮಗೆ ಕಾಣಿಸ್ತದೆ ಹ್ಯಾಕಥಾನ್ ಅಂತೇಳಿ. ಆ್ಯಂಡ್ ಸೊ ಇದನ್ನು ನಮ್ಮ ಭಾರತೀಯ ಸರ್ಕಾರ 2017ನೇ ಇಸ್ವಿಯಿಂದನೂ ಕೂಡ ಆರ್ಗನೈಸ್ ಮಾಡ್ತಾನೆ ಬರ್ತಿದೆ. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ SIH ಅಂತ ಹೇಳಿದ್ರೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್. ಇದರ ಬಗ್ಗೆ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಬಾರಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಆನ್ಲೈನ್ ಹ್ಯಾಕಥಾನ್ ಅಂತ ಇದನ್ನು ಕರೆಯಲಾಗ್ತಾ ಇದೆ, 4ನೇ ಆವೃತ್ತಿ 2020 ಎಂದು. ಸೊ ಇದನ್ನು ಯಾರು ಉದ್ಘಾಟನೆ ಮಾಡಿದ್ರು, ಇದರ ಒಂದು ಫಿನಾಲೆಯನ್ನು, ಫೈನಲ್ಸನ್ನು ಅಂತ ಹೇಳಿದ್ರೆ ಆಪ್ಷನ್ ಸಿ, ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಬಿಕಾಸ್ ನಾವು ಇತ್ತೀಚೆಗಷ್ಟೇ ಅವ್ರ ಬಗ್ಗೆ ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ರಮೇಶ್ ಪೋಖ್ರಿಯಾಲ್ ಅಂತ ಹೇಳಿದ್ರೆ ಇವರು ನಮ್ಮ ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, MHRD, ಅಥವಾ ನಾವು ಇದನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತ ಕರೀಬಹುದು. ಆ್ಯಂಡ್ ನಿಮಗೆಲ್ಲ ಮತ್ತೊಂದು ವಿಚಾರ ಗೊತ್ತಿರಬೇಕು, ಇತ್ತೀಚೆಗಷ್ಟೇ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇತ್ತೀಚೆಗಷ್ಟೇ ಜಾರಿಗೊಳಿಸ್ತಾ ಇದ್ದು, ಅದರ ಅಡಿಯಲ್ಲಿ ಈ MHRD ಹೆಸರನ್ನ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಮಾಡಬೇಕು ಅಂತ ಘೋಷಣೆ ಕೂಡ ಮಾಡಲಾಯಿತು. ಸೊ ಇನ್ನು ಮುಂದೆ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಎಜುಕೇಷನ್ ಮಿನಿಸ್ಟರ್ ಅಥವಾ ಶಿಕ್ಷಣ ಮಂತ್ರಿ ಆಗಿರ್ತಾರೆ. ಅವರು ಈ ಹ್ಯಾಕಥಾನ್ ಅನ್ನು ಪ್ರಾರಂಭ ಮಾಡಿದ್ರು. ಸೊ ಹ್ಯಾಕಥಾನ್ ಅಂದ್ರೆ ಏನು ಅಂತ ಕೂಡ ಗೊತ್ತಿರಬೇಕು. ನೇರವಾಗಿ ಹಿಂಗೂ ಕೂಡ ಕೇಳಬಹುದು, ಪದೇ ಪದೇ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ಕೊಳ್ಳುವಂತಹ ಹ್ಯಾಕಥಾನ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ? ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೋಬಹುದು. ಹ್ಯಾಕಥಾನ್ ಅಂದ್ರೆ ಹ್ಯಾಕ್ ಮಾಡೋದಲ್ಲ, ಯಾವ್ದು ಬೇರೆಯವ್ರದ್ದು ಕಂಪ್ಯೂಟರ್ಸನ್ನು ಹ್ಯಾಕ್ ಮಾಡೋದಲ್ಲ, ಅದಕ್ಕೆ ಒಂದು ಕಾಂಪಿಟೇಷನ್ ಮಾತ್ರ, ಅದು ಗೊತ್ತಿರಬೇಕಾಗುತ್ತೆ. ಎರಡನೇ ಪ್ರಶ್ನೆ ನೋಡ್ತಿದ್ದೀರಾ. ಆಗಸ್ಟ್ 4, 2020ರಂತೆ ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಗಳನ್ನ ಕಾರ್ಯಗತಗೊಳಿಸಿರುತ್ತವೆ? ನೋಡಿ, ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ದೇಶದ ಒಂದು ಮಹತ್ವಾಕಾಂಕ್ಷೆಯ ಸ್ಕೀಮ್ ಅಂತ ಹೇಳಿದ್ರೆ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ನೋಡಿ, ಇದುವರೆಗೂ ಕೂಡ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿ ರೇಷನ್ ಕಾರ್ಡನ್ನು ಒಬ್ಬ ವ್ಯಕ್ತಿ ಪಡ್ಕೊಂಡ ಅಂತ ಹೇಳಿದ್ರೆ ಆತ ಅಲ್ಲಿ ಮಾತ್ರ ರೇಷನ್ನ ಪಡೀಲಿಕ್ಕೆ ಅರ್ಹ ಆಗಿದ್ದ. ಒಂದು ವೇಳೆ ಅವನು ಕರ್ನಾಟಕವನ್ನು ಬಿಟ್ಟು ಬೇರೆ ಯಾವುದೋ ರಾಜ್ಯಕ್ಕೆ, ಆತ ಕೂಲಿ ಕಾರ್ಮಿಕನಾಗಿ ಹೋಗಬಹುದು ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಬೇರೆ ರಾಜ್ಯಕ್ಕೆ ತೆರಳದ ಅಂತ ಹೇಳಿದ್ರೆ ಅಲ್ಲಿಂದ ಅವನಿಗೆ ರೇಷನನ್ನು, ಅವನಿಗೆ ದವಸ ಧಾನ್ಯಗಳನ್ನ ಕೊಡುವಂತಹ ವ್ಯವಸ್ಥೆ ಇರಲಿಲ್ಲ. ಬಟ್ ಇದನ್ನು ಹೋಗಲಾಡಿಸಬೇಕು. ಬಿಕಾಸ್ ನಮ್ಮ ದೇಶದಲ್ಲಿ ಈ ಮೈಗ್ರೆಂಟ್ಸ್ ವರ್ಕರ್ಸ್ಗಳ, ವಲಸಿಗ ಕಾರ್ಮಿಕರ ಪಿಡುಗು ಬಹಳ ದೊಡ್ಡದಾಗಿದೆ. ಪಿಡುಗು ಅನ್ನೋಕ್ಕಿಂತನೂ ಜನಕ್ಕೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ. ಸ್ಪೆಷಲಿ UP ಮತ್ತು ಬಿಹಾರ್ ಕಡೆಯಿಂದ ಬೇರೆ ಬೇರೆ ಡೆವಲಪ್ಡ್ ರಾಜ್ಯಗಳಿಗೆ ಸಾಕಷ್ಟು ಜನ ವಲಸಿಗ ಕಾರ್ಮಿಕರು ಹೋಗ್ತಾರೆ. ಸೊ ಹಾಗಾಗಿ ಇಂತಹ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಇದಕ್ಕೆ ಹಂತ ಹಂತವಾಗಿ ಬೇರೆ ಬೇರೆ ರಾಜ್ಯಗಳು ಸೈನನ್ನು ಹಾಕ್ತಾ ಬಂದವು. ಆ್ಯಂಡ್ ಇತ್ತೀಚೆಗಷ್ಟೇ ಜಮ್ಮು ಮತ್ತು ಕಾಶ್ಮೀರ ಇರಬಹುದು, ಮಣಿಪುರ್ ಇರಬಹುದು, ಹೀಗೆ ಒಟ್ಟು 4 ರಾಜ್ಯಗಳು ಸಹಿಯನ್ನು ಹಾಕ್ಬಿಟ್ಟು ಆ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ಗೆ ಪ್ರಸಕ್ತವಾಗಿ ಇರತಕ್ಕಂತಹ ರಾಜ್ಯಗಳ ಸಂಖ್ಯೆ ಆಪ್ಷನ್ ಡಿ 24ಕ್ಕೆ ಏರಿಕೆಯಾಗಿದೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಬಟ್ ಇನ್ನೂ ಯಾವುದರ ಹೊಸ ರಾಜ್ಯ ಇದಕ್ಕೆ ಬಂತು ಅಂತ ಹೇಳಿದ್ರೆ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ರಿಫ್ರೆಶ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ಅವಾಗವಾಗ ನ್ಯೂಸ್ ಬಂದರೆ ನಾವು ಡಿಸ್ಕಷನ್ ಮಾಡಬಹುದು. ಸೊ ಅವಾಗ ನಾವು ಇದನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ಮತ್ತೊಂದು ಕಡೆ ಎಲ್ಲಿ ಯೂಸ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನಿಮಗೆ PSI ಪರೀಕ್ಷೆಯಲ್ಲಾದರೂ ಈ ಪ್ರಸಕ್ತವಾಗಿ ಕೊರೋನಾ ವೈರಸ್ ಇರುವಂತಹ ಕಾರಣದಿಂದ ವಲಸಿಗ ಕಾರ್ಮಿಕರ ಮೇಲೆ ಆಗಿರತಕ್ಕಂತಹ ಪರಿಣಾಮಗಳ ಕುರಿತು ಚರ್ಚಿಸಿ ಅಂತೇಳಿ ಏನಾದರೂ ಕೇಳಿದ್ರು, ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ದೊಡ್ಡ ಎಕ್ಸಾಮ್ಸ್ನಲ್ಲಿ ಕೇಳಿದ್ರು ಅಂತ ಹೇಳಿದ್ರೆ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಬಗ್ಗೆ ಹೇಳಬಹುದು. ನೋಡಿ, ಇಂತಹ ಸ್ಕೀಮ್ ನಮ್ಮ ದೇಶದಲ್ಲಿ ಜಾರಿಯಲ್ಲಿರೋದ್ರಿಂದ ವಲಸಿಗ ಕಾರ್ಮಿಕರು ಎಲ್ಲೇ ಸಿಲ್ಕೊಳ್ಳಿ, ಏನೇ ಆಗಲಿ, ಅವರಿಗೆ ಅಟ್ಲೀಸ್ಟ್ ಮೂಲಭೂತವಾಗಿ ಅವರು ಊಟ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ದವಸ ಧಾನ್ಯಗಳಿಗೆ ಏನು ಕೊರತೆ ಉಂಟಾಗಲ್ಲ. ಸೊ ಇದೊಂದು ಮಹತ್ವಾಕಾಂಕ್ಷೆಯ ಯೋಜನೆ, ಇದನ್ನು ಸರ್ಕಾರಗಳು ಜಾರಿಗೆ ತರಬೇಕು. ಸೊ ಇಂತಹ ಒಂದು ಯೋಜನೆಗಳನ್ನ ಕೂಡ ನೀವು ಮೆನ್ಷನ್ ಮಾಡಬೇಕು. ಅವಾಗ ನಿಮ್ಮ ಓವರಾಲ್ ವ್ಯಾಲ್ಯೂ, ನಿಮ್ಮ ಒಂದು ಆನ್ಸರ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ಸಚಿವರ ಬಗ್ಗೆ ಕೂಡ ಕೊಡಲಾಗಿದೆ. ರಾಮ್ ವಿಲಾಸ್ ಪಾಸ್ವಾನ್ ಅವರು ಪ್ರಸಕ್ತವಾಗಿ ಈ ಆಹಾರ ಮಂತ್ರಿಯಾಗಿದ್ದಾರೆ. ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳು, ಕನ್ಸ್ಯೂಮರ್ ಅಫೇರ್ಸ್ ಆ್ಯಂಡ್ ಫುಡ್ ಮಿನಿಸ್ಟರ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು. ಇವರು ಕೂಡ ಬಿಹಾರ್ ರಾಜ್ಯದವರು. LJP ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟಿದ್ದಾರೆ, ಲೋಕ್ ಜನಶಕ್ತಿ ಪಾರ್ಟಿ. ಆ್ಯಂಡ್ ಇವರು ಬಿಹಾರ್ನಿಂದ ಒಬ್ಬ ರಾಜಕಾರಣಿಯಾಗಿದ್ದಾರೆ ರಾಮ್ ವಿಲಾಸ್ ಪಾಸ್ವಾನ್, LJP ಪಕ್ಷದವರು. ಆ್ಯಂಡ್ ಇದು ಪ್ರಸಕ್ತವಾಗಿ NDA ಮೈತ್ರಿಕೂಟದಲ್ಲಿ ಒಂದು ಪಕ್ಷವಾಗಿದೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ.
ಆ್ಯಂಡ್ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಅರಬ್ನಲ್ಲಿ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವನ್ನು ಪ್ರಾರಂಭಿಸುವ ರಾಷ್ಟ್ರ ಯಾವುದು? ನೋಡಿ, ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ನಾನು ಮೊನ್ನೆ ಅಷ್ಟೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ ಈ ನ್ಯೂಕ್ಲಿಯರ್ ಕ್ರಿಟಿಕ್ಯಾಲಿಟಿ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನ್ಯೂಕ್ಲಿಯರ್ ಕ್ರಿಟಿಕ್ಯಾಲಿಟಿ ಅಂದ್ರೆ ಏನು ಅಂತ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಬಟ್ ಈಗ ಬಂದಿರತಕ್ಕಂತಹ ಸುದ್ದಿ ಅದು ಯಾವ ವಿದ್ಯುತ್ ಸ್ಥಾವರ ಅವತ್ತು ನಾನು ಡಿಸ್ಕಸ್ ಮಾಡಿದ್ದೆ. ಒಂದು ದೇಶ ಇತ್ತೀಚೆಗಷ್ಟೇ ಒಂದು ಯಶಸ್ವಿಯಾದಂತಹ ಮಂಗಳಕ್ಕೆ ಒಂದು ನೌಕೆಯನ್ನು ಕಳಿಸ್ಬಿಟ್ಟು ಯಶಸ್ಸಿನಿಂದ ಬೀಗ್ತಾ ಇತ್ತು. ಆ ಒಂದು ರಾಷ್ಟ್ರಕ್ಕೆ ಮತ್ತೊಂದು ಹೆಗ್ಗಳಿಕೆ ಕೂಡ ಸಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇಡೀ ಅರಬ್ ಪ್ರಪಂಚದ ಮೊದಲ ಪರಮಾಣು ವಿದ್ಯುತ್ ಕೇಂದ್ರ ಆ ದೇಶದಲ್ಲಿ ಸ್ಥಾಪಿತ ಆಗ್ತಾ ಇದೆ. ನಾನು ಈ ಅರಬ್ ಪ್ರಪಂಚ, ಅರಬ್ ವರ್ಲ್ಡ್ ಬಗ್ಗೆ ಕೂಡ ಮಾತಾಡಿದ್ದೆ. ಅರಬ್ ಲೀಗ್ ಅಂತ ಒಂದು ಸಂಘಟನೆ ಕಂಡುಬರುತ್ತೆ. ಅದರ ಒಂದು ಕೇಂದ್ರ ಕಚೇರಿ ಈಜಿಪ್ಟ್ನ ರಾಜಧಾನಿ ಕೈರೋದಲ್ಲಿ ಕಂಡುಬರುತ್ತೆ. ಸುಮಾರು 22 ಸದಸ್ಯರು ಆ ಅರಬ್ ಲೀಗ್ನಲ್ಲಿದ್ದಾರೆ. ಸೊ ಅರಬ್ ಪ್ರಪಂಚ ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಏಷ್ಯಾ ಮತ್ತು ನಾರ್ದರ್ನ್ ಆಫ್ರಿಕಾ, ಉತ್ತರ ಆಫ್ರಿಕಾ ಮತ್ತು ಈ ವೆಸ್ಟ್ ಏಷ್ಯಾ ಭಾಗಗಳನ್ನ ಒಳಗೊಂಡಿರುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ ಇಡೀ ಭಾಗದಲ್ಲಿ ಮೊದಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ನದು ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಕೆಲವೊಮ್ಮೆ ಯಾವ ರೀತಿ ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಇಡೀ ಅರಬ್ ಪ್ರಪಂಚದಲ್ಲೇ ಪ್ರಪ್ರಥಮದಾಗಿ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ UAE ಸ್ಥಾಪನೆ ಮಾಡಲಾಗ್ತಾ ಇದೆ. ಅದರ ಹೆಸರೇನು ಅಂತ ಕೂಡ ಕೇಳಬಹುದು. ಅದರ ಹೆಸರು ಬಂದ್ಬಿಟ್ಟು ಬರಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಬರಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ನೇರವಾಗಿ ಕೇಳಬಹುದು, ಬರಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಅಬುದಾಬಿ ಅದರ ಒಂದು ಕ್ಯಾಪಿಟಲ್ ಸಿಟಿ ಆಗಿದೆ. ಸೊ ಎಕ್ಸಾಮಲ್ಲಿ ಖಂಡಿತ ಕೇಳುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇತ್ತೀಚೆಗಷ್ಟೇ ಅದು ನ್ಯೂಕ್ಲಿಯರ್ ಕ್ರಿಟಿಕಾಲಿಟಿನ ಸಾಧಿಸ್ತು. ಸೊ ಈ ಸಸ್ಟೈನಿಂಗ್ ಕೆಪಾಸಿಟಿನ ಸಾಧಿಸ್ತು. ಸೊ ಹಾಗಾಗಿ ಅದು ಸಾಕಷ್ಟು ಸುದ್ದಿಯಲ್ಲಿದೆ, ಪರೀಕ್ಷೆಯಲ್ಲಿ ಅದರ ಬಗ್ಗೆ ಕೇಳಬಹುದು. ಆ್ಯಂಡ್ ಈ ಭಾಗದಲ್ಲಿ ಕಾಣಿಸ್ತಾ ಇದ್ದಾರೆ, ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ 5.6 ಗಿಗಾವ್ಯಾಟ್. 1 ಗಿಗಾವ್ಯಾಟ್ ಅಂತ ಹೇಳಿದ್ರೆ ಸುಮಾರು 1000 ಮೆಗಾವ್ಯಾಟ್ ಬರುತ್ತೆ. ಸೊ ಎಷ್ಟರ ಮಟ್ಟಿಗಿನ ಪವರ್ನ ಅದು ಜನರೇಟ್ ಮಾಡ್ಬೋದು ಅಂತ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ್ಯಂಡ್ ಇಷ್ಟನ್ನ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ವಿಶ್ವಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ NGO ಸ್ಥಾಪಿಸಿದ ಕರ್ಮವೀರ್ ಚಕ್ರ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ನೋಡಿ, ಇತ್ತೀಚೆಗಷ್ಟೇ ಒಂದು ಪ್ರತಿಷ್ಠಿತವಾದಂತಹ ಕರ್ಮವೀರ್ ಚಕ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಅದನ್ನು ಯಾರು ಪಡೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕರ್ಮವೀರ್ ಚಕ್ರ ಪ್ರಶಸ್ತಿಯನ್ನು ನಮ್ಮ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ NGO, ಇಕಾಂಗೋ ಅಂತ ಕರೆಯಲಾಗುತ್ತೆ. NGO ಅಂತ ನಿಮಗೂ ಗೊತ್ತು, ಸರ್ಕಾರೇತರ ಸಂಸ್ಥೆಗಳು ಅಥವಾ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಈ ಒಂದು ಎರಡು ಕೂಡ ಮಿಂಗಲ್ ಆಗ್ಬಿಟ್ಟು ಈ ಕರ್ಮವೀರ ಚಕ್ರ ಅನ್ನುವಂತಹ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಆ್ಯಂಡ್ ಒಂದು ವಿಚಾರ ನಿಮಗೆ ನೆನಪಿರಬೇಕು, ಈ ಒಂದು ಪ್ರಶಸ್ತಿಯನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಏನಿದ್ದಾರೆ ಅವರ ಸ್ಮರಣಾರ್ಥವಾಗಿ ಕೂಡ ಕೊಡಲಾಗುತ್ತೆ. ಅವರಿಗೆ ಒಂದು ಗೌರವ ಸೂಚಿಸುವಂತೆ ಕೂಡ ಅದನ್ನು ಕೊಡಲಾಗುತ್ತೆ. ಸೊ ಅದು ಕೂಡ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಆ್ಯಂಡ್ ಈ ಬಾರಿ ಆ ಒಂದು ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಸಿ, ಸುನಿಲ್ YDVSS ಅನ್ನುವಂತಹ ವ್ಯಕ್ತಿ ಫೇಮಸ್ ವ್ಯಕ್ತಿ. ಇವರು ಬಹಳ ಜನಪ್ರಿಯ ವ್ಯಕ್ತಿ. ನೀವು ಟೆಲಿಗ್ರಾಮನ್ನು ಹೆಚ್ಚಾಗಿ ಬಳಸ್ತೀರಾ ಅಂತ ಹೇಳಿದ್ರೆ ಟೆಲಿಗ್ರಾಮ್ನಲ್ಲಿ ಇವರೊಂದು ಮೋಟಿವೇಶನಲ್ ಚಾನಲ್ ಅನ್ನು ಕೂಡ ಹೊಂದಿದ್ದಾರೆ. SS ಮೋಟಿವೇಶನ್ ಅನ್ನುವಂತಹ ಒಂದು ಸಂಸ್ಥೆಯ ಸಂಸ್ಥಾಪಕರು ಮತ್ತು CEO ಕೂಡ ಇವರಾಗಿದ್ದಾರೆ. ಇವರು ಈ ಸ್ಫೂರ್ತಿದಾಯಕ ವಿಡಿಯೋಗಳನ್ನ ಮಾಡಿ ಹರಿಬಿಡ್ತಾರೆ. ಹಾಗೆ ನೋಡಿದ್ರೆ ಇತ್ತೀಚೆಗಷ್ಟೇ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಫಾಲೋಡ್ ಮೋಟಿವೇಶನಲ್ ಚಾನಲ್ ಆನ್ ಟೆಲಿಗ್ರಾಮ್ ಅನ್ನುವಂತಹ ಹೆಗ್ಗಳಿಕೆಗೆ ಕೂಡ ಇವರ ಚಾನಲ್ ಪಾತ್ರವಾಯಿತು. ಸೊ SS ಅನ್ನುವಂತಹ ಮೋಟಿವೇಶನಲ್ ಸಂಸ್ಥೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅದರ ಮುಖ್ಯಸ್ಥ ಸುನಿಲ್ YDV ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಅವರು ಈ ಒಂದು ರಂಗದಲ್ಲಿ ಸಲ್ಲಿಸಿರ್ತಕ್ಕಂತಹ ಸೇವೆ, ಬಿಕಾಸ್ ಸಹಸ್ರಾರು ಜನಕ್ಕೆ ಅವರು ಈ ಒಂದು ಪ್ರೇರಣೆಯಾಗಿದ್ದಾರೆ, ಸ್ಫೂರ್ತಿಯನ್ನು ಕೊಡ್ತಾರೆ. ಕೇವಲ ಮೋಟಿವೇಶನ್ ವಿಡಿಯೋಗಳನ್ನ ಮಾಡಿ ಬಿಡುವುದು ಅವರ ಒಂದು ಕೆಲಸ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, 2 ದಶಕಗಳ ನಂತರ ಯಾವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಆಮದಿಗೆ ಭಾರತವು ನಿರ್ಬಂಧ ಹೇರಿದೆ? ನೋಡಿ, ಇಲ್ಲಿ ಗ್ಯಾಡ್ಜೆಟ್ ಅಂದರೆ ನಿಮಗೆ ಕಾಣಿಸ್ತಾ ಇದೆ. ಗ್ಯಾಡ್ಜೆಟ್ ಅಂದರೆ ಬೇರೇನೂ ಅಲ್ಲ, ಸಾಧನಗಳು ಅಂತ ಹೇಳಿ, ಎಲೆಕ್ಟ್ರಾನಿಕ್ ಸಾಧನಗಳು. ಇತ್ತೀಚೆಗಷ್ಟೇ ನೀವು ಪೇಪರ್ ನೋಡಿರಬಹುದು, ನಮ್ಮ ಭಾರತ ಸರ್ಕಾರ ಆಪ್ಷನ್ ಡಿ ಕಲರ್ ಟೆಲಿವಿಷನ್ ಸೆಟ್ಸ್ ಏನಿರುತ್ತೆ ಅವುಗಳ ಒಂದು ಆಮದಿಗೆ ನಿರ್ಬಂಧ ಹೇರಿತು. ಹಾಗೆ ನೋಡಿದ್ರೆ 2001ರಲ್ಲಿ ಭಾರತ ಈ ಕಲರ್ ಟೆಲಿವಿಷನ್ ಸೆಟ್ಸ್ ಏನಿರುತ್ತೆ, ಕಲರ್ ಟಿವಿ ಏನಿರುತ್ತೆ, ಇವುಗಳನ್ನು ವಿದೇಶದಿಂದ ಆಮದು ಮಾಡ್ಕೊಳ್ಳೋಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಬಿಕಾಸ್ ಆ ಸಂದರ್ಭದಲ್ಲಿ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಅಥವಾ ಮುಕ್ತ ವ್ಯಾಪಾರ ನೀತಿಗೆ ಸಹಿ ಹಾಕಿತ್ತು. ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಕೊಟ್ಟಿತ್ತು. ಬಟ್ ಈಗ ಬರ್ತಾ ನಮಗೊಂದು ಗೊತ್ತಾಗ್ತಾ ಇದೆ, ಅದೇನಪ್ಪ ಅಂತ ಹೇಳಿದ್ರೆ ಚೀನಾದಿಂದ ಸಾಕಷ್ಟು ಕಡಿಮೆ ದರದಲ್ಲಿ ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್, ವಿಶೇಷವಾಗಿ ಈ ಕಲರ್ ಟಿವಿಗಳು ಭಾರತವನ್ನು ಪ್ರವೇಶಿಸ್ತಾ ಇದ್ದಾವೆ. ಆ್ಯಂಡ್ ಚೀನಾದ ಮೇಲೆ ಭಾರತ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಚೀನಾ ಏನು ಮಾಡ್ತಿತ್ತು, ಮೂಲತಃ ವಿಯೆಟ್ನಾಂ, ಮಲೇಷಿಯಾ ಮುಂತಾದಂತಹ ಥರ್ಡ್ ಪಾರ್ಟಿ ಕಂಟ್ರಿಗಳಿಗೆ ಸೆಂಡ್ ಮಾಡಿಬಿಟ್ಟು ಅಲ್ಲಿಂದ ಭಾರತಕ್ಕೆ ಆಮದು ಮಾಡ್ಕೊಳ್ಳಾಗ್ತಾ ಇತ್ತು, ರೀರೂಟಿಂಗ್ ಮಾಡಲಾಗ್ತಾ ಇತ್ತು. ಸೊ ಇದನ್ನು ಮನಗಂಡಿರತಕ್ಕಂತಹ ರಾಜ್ಯ ನಮ್ಮ ಭಾರತ ಇವುಗಳ ಮೇಲೆ ಸಂಪೂರ್ಣವಾಗಿ ಒಂದು ನಿರ್ಬಂಧವನ್ನು ಹೇರಿದೆ. ಆ್ಯಂಡ್ ಇದರಿಂದ ಈ ಕಲರ್ ಟಿವಿ ಸೆಕ್ಟರ್ನಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲೇ ಆಂತರಿಕವಾಗಿ ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಕೇಂದ್ರ ಸರ್ಕಾರದ ಒಂದು ಆಲೋಚನೆ ಆಗಿದೆ. ಜಸ್ಟ್ ನಿಮಗೆ ಗೊತ್ತಿರಬೇಕು ಈ ಒಂದು ವಿಚಾರದ ಬಗ್ಗೆ ಕೂಡ.
6ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಅಯೋಧ್ಯೆ ನಗರವು ಯಾವ ರಾಜ್ಯದಲ್ಲಿದೆ? ಇದಂತೂ ಬಹಳ ಸಿಂಪಲ್, ಮೋಸ್ಟ್ ಸಿಂಪ್ಲೆಸ್ಟ್ ಪ್ರಶ್ನೆ, ಬಟ್ ಆದರೂ ಕೂಡ ಕೆಲವೊಮ್ಮೆ ಇದನ್ನು ಕೂಡ ಕೇಳಿಬಿಡಬಹುದು. ಆ್ಯಂಡ್ ಇವತ್ತು ಒಂದು ಆಸ್ಪೀಷಿಯಸ್ ಡೇ 5th ಆಗಸ್ಟ್, 5ನೇ ತಾರೀಕು ಆಗಸ್ಟ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆ ಒಂದು ಬಹಳ ಹಿಂದಿನಿಂದಲೂ ಸಹಸ್ರಾರು ವರ್ಷಗಳಿಂದಲೂ ಏನು ರಾಮ ಜನ್ಮಭೂಮಿ ಅಂತ ಹೇಳಿ ಹಿಂದೂಗಳು ಅಚಲವಾಗಿ ನಂಬಿಕೆಯನ್ನು ಇಟ್ಟಿದ್ರು, ಆ ಒಂದು ಪ್ರದೇಶದಲ್ಲಿ ರಾಮ ಜನ್ಮಭೂಮಿ ನಿರ್ಮಾಣ ಮಾಡಲಿಕ್ಕೆ ಒಂದು ಶಿಲಾನ್ಯಾಸವನ್ನು ಮಾಡಲಾಗ್ತಾ ಇದೆ. ಇವತ್ತು ಆ್ಯಕ್ಚುಲಿ ಆ ಒಂದು ಫಂಕ್ಷನನ್ನು ಆರ್ಗನೈಸ್ ಮಾಡ್ಕೊಳ್ಳಲಾಗಿದ್ದು. ಸೊ ಹಾಗಾಗಿ ಈ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ಒಂದು ರಾಮ ಮಂದಿರ ಇರಬಹುದು ಅಥವಾ ಬಾಬ್ರಿ ಮಸ್ಜಿದ್ ಡಿಸ್ಪ್ಯೂಟ್ ಇರ್ಬೋದು, ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ಡೀಟೇಲ್ಸನ್ನು ನಾವು ನಾಳೆ ಕ್ಲಾಸಲ್ಲಿ ಮಾತಾಡೋಣ. ಬಟ್ ಸದ್ಯಕ್ಕೆ ನಾವು ಈ ಪ್ರಶ್ನೆಗೆ ಉತ್ತರ ಹುಡ್ಕೋದಾದ್ರೆ ಆಪ್ಷನ್ ಬಿ ಉತ್ತರ ಪ್ರದೇಶ್ ಬಹಳ ಸಿಂಪಲ್ ಅಂತಹ ಆನ್ಸರ್. ಆ್ಯಂಡ್ ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ, ಮೂಲತಃ 2019ವರೆಗೂ ಕೂಡ ಈ ಅಯೋಧ್ಯೆ ಅಂತಕ್ಕಂತಹದ್ದು ಫೈಜಾಬಾದ್ ಅನ್ನುವಂತಹ ಒಂದು ಡಿಸ್ಟ್ರಿಕ್ಟ್ನ ಒಳಗಿತ್ತು. ಫೈಜಾಬಾದ್ ಅಂತ ಯು ಪಿಯಲ್ಲಿ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ. ಆ ಡಿಸ್ಟ್ರಿಕ್ಟ್ನ ಆ ಒಂದು ಫೈಜಾಬಾದ್ ನಗರದ ಸಮೀಪದಲ್ಲಿರತಕ್ಕಂತಹ ಅಯೋಧ್ಯೆಯಲ್ಲಿ ಆ ಒಂದು ಬಾಬರಿ ಮಸೀದಿ ಇತ್ತು ಮತ್ತು ಅದನ್ನು ಧ್ವಂಸ ಮಾಡಿಬಿಟ್ಟು ಅಲ್ಲಿ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದ್ವು. ಸೊ ಹಾಗಿತ್ತು. ಬಟ್ 2019ರಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಈ ಫೈಜಾಬಾದ್ ಅನ್ನುವಂತಹ ಡಿಸ್ಟ್ರಿಕ್ಟ್ ಏನಿತ್ತು ಅದರ ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಅಯೋಧ್ಯ ಡಿಸ್ಟ್ರಿಕ್ಟ್ ಅಂತ ಮಾಡಿದ್ದಾರೆ. ಅಂದರೆ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಫೈಜಾಬಾದ್ನಲ್ಲಿದ್ದಂತಹ ಆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸನ್ನು, ಆ ಜಿಲ್ಲಾ ಕೇಂದ್ರವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಯೋಧ್ಯೆಯಲ್ಲಿ ಇರಿಸಿದ್ದಾರೆ. ಸೊ ಹಾಗಾಗಿ ಆ ಒಂದು ಜಿಲ್ಲೆಯನ್ನು ಇನ್ನು ಮುಂದೆ ಅಯೋಧ್ಯ ಜಿಲ್ಲೆ ಅಂತಲೇ ಕರೆಯಲಾಗುತ್ತೆ. ಆ ನಗರವೂ ಕೂಡ ಅಯೋಧ್ಯೆ ಅಂತಲೇ ಕರೆಸ್ಕೊಳ್ಳುತ್ತೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಅಲ್ಲಿ ಕೆಲವೊಂದು ಡೀಟೇಲ್ಸನ್ನು ನೋಡ್ತಾ ಇದ್ದೀರಾ. ಅಲ್ಲಿನ ರಾಜಧಾನಿ ಲಕ್ನೋ, ಅಲ್ಲಿನ CM BJP ಪಕ್ಷದ ಯೋಗಿ ಆದಿತ್ಯನಾಥ್, ಆ್ಯಂಡ್ ಅಲ್ಲಿನ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಆ್ಯಂಡ್ ಮೊನ್ನೆ ಮಧ್ಯಪ್ರದೇಶದ ರಾಜ್ಯಪಾಲ ಲಾಲ್ಜಿ ಟಂಡನ್ ಅವರು ಮೃತಪಟ್ಟರು, ವಿಧಿವಶರಾದರು. ಸೊ ಆ ಸಂದರ್ಭದಲ್ಲಿ ಅಡಿಷನಲ್ ಆಗಿ ಆನಂದಿಬೆನ್ ಪಟೇಲ್ ಅವರಿಗೆ, ಅವರು UPA ಗವರ್ನರ್, ಬಟ್ ಅವರಿಗೆ ಒಂದು ಅಡಿಷನಲ್ ಆಗಿ ಮಧ್ಯಪ್ರದೇಶದ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.